बिहारी जय गोपीजन वल्लभा गिरिवरधारी जय गोपीजन वल्लभा गिरिवरधारी यशोदनंदन ब्रज जन रंजना यशोदनंदना ब्रज जन रंजना यमुनतीरावनचारि यमुना तीरावनचारि जय राधमाधव कुंज बिहारी हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे जय राधा गोविंद राधे जय जगन्नाथा जय बलदेवा सुभद्रमाय जय सुदर्शना जय लक्ष्मी नरसिंह जय अनंत देव प्रहलाद नृसिंह जय अनंत देव जय गौरनिताय गौरनिताय जय गौरनिताय जय जय प्रभुपाद प्रभुपाद जय जय प्रभुपाद कलियुग पावन हरिनाम संकीर्तन की जय श्रील प्रभुपाद की जय ಅನ್ಸೆ ಮಾತಾಜಿ ದಯವಿಟ್ಟು ಮಂಗಳಾಚರಣೆಯನ್ನ ಓದಿ हरे कृष्ण प्रभु दंडवत प्रणाम प्रभु। ओम नमो अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति सुपदान्तिकां वन्देऽहं श्रीगुरु श्रीयुतपदकमलं श्रीगुरुन् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगण ललिता श्रीविशाखान्वितां च हे कृष्णा करुणा सिन्धो दीनबन्धो जगत्पते गोपेशा गोपिका कान्ता राधा कान्ता नमोऽस्तु ते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये पाञ्चाकल्पातरुभ्यश्च कृपा सिन्धुर्भैवेव च पतितानां पावनेभ्यो वैष्णवेभ्यो नमो नमः। नमो ओं विष्णुपादाय कृष्णप्रेष्ठाय भूतले श्रीमते भक्तिवेदान्ता स्वामिनिति नामिने नमस्ते सरस्वते देवी गौरवाणी प्रचारिणी निर्विशेषा शून्यवादी पाश्चात्य देशतारिणी जय श्री कृष्ण चैतन्य प्रभु नित्यानंद श्री अद्वैत गदाधारा श्रीवासादि गौर भक्तवृंद हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे हरे।
ಹರಿ ಕೃಷ್ಣ ಪ್ರಭು, ಧನ್ಯವಾದಗಳು ಹರೇ ಪ್ರಭು. ಕೃಷ್ಣ ಹರೇ ಮಾತಾಜಿ, ಕೃಷ್ಣ. ಧನ್ಯವಾದಗಳು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ನಮಸ್ತೆ ಗುರುಸೇವಾಯಾಂ ಸದಾನ್ವಿತ ಗೋಪಾದಾರ್ಥಂ ಧರ್ಮಾಕ್ಷಂ ಪ್ರಚಾರ. ಹರೇ ಕೃಷ್ಣ, ಎಲ್ರಿಗೂ ಧನ್ಯವಾದಗಳು. ಶುರು ಮಾಡೋಣ ಇವತ್ತಿನ ಅಧ್ಯಯನ. 2ನೇ ಅಧ್ಯಾಯದಲ್ಲಿ ಮೊದಲಿಗೆ ಅರ್ಜುನನಿಗೆ ಇನ್ನೂ ಸಂಶಯ, ಇನ್ನೂ ಕನ್ಫ್ಯೂಷನ್ ಆಗಿ ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗ್ತಾನೆ. ಶರಣಾದ ಮೇಲೆ ಭಗವಂತ ಉಪದೇಶ ಕೊಡಲಿಕ್ಕೆ ಶುರು ಮಾಡ್ತಾನೆ. ಭಗವಂತ ಉಪದೇಶ ಕೊಡುವಾಗ ಮೊದಲನೇದಾಗಿ ಆತ್ಮ ಮತ್ತು ದೇಹದ ಭಿನ್ನತೆ, ಭೇದವನ್ನ ಭಗವಂತ ಸ್ಥಾಪಿಸ್ತಾನೆ. ಚೆನ್ನಾಗಿ ಸ್ಥಾಪಿಸಿದ ನಂತರ, ಅದಾದ ನಂತರ ಕಾಮ ಇಟ್ಕೊಂಡು, ಅಂದ್ರೆ ಆಸೆ ಇಟ್ಕೊಂಡಾದ್ರೂ ಯುದ್ಧ ಮಾಡು ಅಂದ್ರೆ ಸಕಾಮ ಯೋಗವನ್ನ, ಸಕಾಮ ಯೋಗ ಅಂದ್ರೆ ಭಗವಂತನಿಗೆ ಅರ್ಪಿಸಿದ ಕಾಮ, ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಭಗವಂತ. ಅದಾದ ಮೇಲೆ ನಿಷ್ಕಾಮ ಕರ್ಮದ ಬಗ್ಗೆ ನಾವು ಚರ್ಚೆ ಹಿಂದಿನ ಕೆಲವು ಕ್ಲಾಸ್ಗಳಲ್ಲಿ ಮಾಡಿದ್ದೇವೆ, ನಿಷ್ಕಾಮ ಕರ್ಮದ ಬಗ್ಗೆ. ಅದರಲ್ಲಿ ಒಂದು ವಿಚಾರ ನಮಗೆ ಅರ್ಥ ಆಯ್ತು, ಬರೀ ನಿಷ್ಕಾಮ ಕರ್ಮ ಮಾತ್ರ ಮಾಡಿ ಏನು ಪ್ರಯೋಜನ ಇಲ್ಲ, ಅದು ಭಗವಂತನಿಗೆ ಅರ್ಪಿಸಿದಂಥ ನಿಷ್ಕಾಮ ಕರ್ಮವೇ ಶ್ರೇಷ್ಠ, ಅದೇ ಭಕ್ತಿ. ಅದಕ್ಕೋಸ್ಕರ ಶ್ರೀಮದ್ ಭಾಗವತದಲ್ಲಿ, ಅಂದ್ರೆ ಇದರಲ್ಲಿ ಎರಡಿದೆ, ಭಕ್ತಿ ಮತ್ತು ನಿಷ್ಕಾಮ ಅಂತ ಹೇಳಿ. ಭಕ್ತಿ ಅಥವಾ ನಿಷ್ಕಾಮ, ಭಗವದರ್ಪಿತ ನಿಷ್ಕಾಮ ಕರ್ಮಯೋಗ, ಅದು ಎರಡು ಒಂದೇ ಸ್ತರದಲ್ಲಿ ಇದ್ರೂ ಕೂಡ ಕೊನೆಯಲ್ಲಿ ಭಕ್ತಿ ಅಂತ ಹೇಳಿದು ಪ್ರೇಮಪೂರ್ವಕವಾದಂತಹ ಒಂದು ಸಂಪರ್ಕ ಭಗವಂತನೊಟ್ಟಿಗೆ, ಆಮೇಲೆ ವಿನಿಮಯ, ಭಗವಂತನ ಜೊತೆ ಇರುವಂತಹ ಪ್ರೇಮಪೂರ್ವಕವಾದಂತಹ ವಿನಿಮಯವೇ ಭಕ್ತಿ. ಇಲ್ಲಿ ನಿಷ್ಕಾಮ ನಿಷ್ಕಾಮ ಅಂತ ಹೇಳುವಾಗ ಏನೋ ಒಂದು ಈಗ ಭೌತಿಕವಾದಂತಹ ಒಂದು ಪರಿಕಲ್ಪನೆ ಮನಸ್ಸಲ್ಲಿ ಬರ್ತದೆ. ಅದಕ್ಕೋಸ್ಕರ ನಾರದ ಮುನಿಗಳು ವ್ಯಾಸದೇವರಿಗೆ ಹೇಳ್ತಾರೆ, ನೈಷ್ಕರ್ಮ್ಯಂ ಅಪಿ ಅಚ್ಯುತ ಭಾವವರ್ಜಿತಂ ನ ಶೋಭತೆ ಜ್ಞಾನಮಲಂ ನಿರಂಜನಂ. ನೈಷ್ಕರ್ಮ್ಯ ಅಂದ್ರೆ ನಿಷ್ಕಾಮ ಕರ್ಮ. ನೈಷ್ಕರ್ಮ್ಯಂ ಅಪಿ, ನೈಷ್ಕರ್ಮ್ಯ ಇದು ಶ್ರೇಷ್ಠ ಅಂದ್ರೆ ನೈಷ್ಕರ್ಮ್ಯ ಶ್ರೇಷ್ಠ, ಎಲ್ಲ ಕರ್ಮಗಳಲ್ಲಿ ಶ್ರೇಷ್ಠ ಅಂದ್ರೆ ನೈಷ್ಕರ್ಮ್ಯ. ಕೃಷ್ಣ ಕರ್ಮ ಆಗೋದಿಲ್ಲ ನೈಷ್ಕರ್ಮ್ಯ ಅಂದ್ರೆ, ಕೃಷ್ಣ ಕರ್ಮ ಬೇರೆ ವಿಚಾರ. ನೈಷ್ಕರ್ಮ್ಯ ಅಪಿ, ನೈಷ್ಕರ್ಮ್ಯವೂ ಕೂಡ ಅಚ್ಯುತ ಭಾವವರ್ಜಿತಂ, ಅದು ಅಚ್ಯುತ ಭಾವ ಇಲ್ಲದೇ ಮಾಡಿದರೆ ಅಂದ್ರೆ ಯಾವುದೇ ಕರ್ಮವನ್ನ ನಿಷ್ಕಾಮವಾಗಿ ಮಾಡಿ ಆದರೆ ಭಾವನೆ ಕೃಷ್ಣನಿಗೋಸ್ಕರ ಅಲ್ಲದಿದ್ದರೆ, ನಿನ್ನೆ ಉದಾಹರಣೆಯಲ್ಲಿ ನಾವು ಚರ್ಚೆ ಮಾಡಿದ್ದೇವೆ ಇದನ್ನು, ನಿಷ್ಕಾಮ ಕರ್ಮ ಮಾಡೋದು ಆದರೆ ಅದು ಭಗವಂತನಿಗೋಸ್ಕರ ಅಲ್ಲ ಅಂತ ಆದ್ರೆ ನ ಶೋಭತೆ, ಅದಕ್ಕೆ ಯಾವ ರೀತಿಯ ಶೋಭೆ ಕೂಡ ಇಲ್ಲ, ಶೋಭೆ ಇಲ್ಲ ಅದಕ್ಕೆ. ಆದ ಕಾರಣ ನಿಷ್ಕಾಮ ಕರ್ಮವೋ ಸಕಾಮ ಕರ್ಮವೋ, ಸಕಾಮ ಕಾಮ ಯಾರಿಗೆ ಆಗ್ಬೇಕು ಅಂತ ಹೇಳಿದ್ರೆ ಆ ಕಾಮ, ನಿಷ್ಕಾಮದ ಉದ್ದೇಶ ಇಲ್ಲ ಇಲ್ಲಿ, ಆ ಕಾಮವನ್ನ ಭಗವಂತನಿಗೆ ಅರ್ಪಿಸುವುದೇ. ಅಂದ್ರೆ ಭಗವಂತನ ಕಾಮವೇ ನಮ್ಮ ಕಾಮ ಆಗಿರ್ಬೇಕು. ಅಂದ್ರೆ ಭಗವಂತನಿಗೆ ಏನು ಬೇಕು ಅದನ್ನು ನಾವು ಮಾಡುವಂಥದ್ದನ್ನ ನಿಷ್ಕಾಮ ಅಂತ ಹೇಳ್ತಾರೆ. ಅಂದ್ರೆ ನಮಗೆ ಕಾಮ ಇಲ್ಲ, ಆದ್ರೆ ಭಗವಂತನಿಗೆ ಕಾಮ ತೃಪ್ತಿ ಮಾಡುವಂಥದ್ದು, ಭಗವಂತನಿಗೆ ತೃಪ್ತಿ ಮಾಡುವಂಥದ್ದೇ ನಮ್ಮ ಕಾಮ ಆಗ್ತದೆ. ಆಗ ಭಗವಂತನ ಪ್ರೀತಿ ಆಗ್ಲೇ ಬರುದು, ಇಲ್ಲದ್ರೆ ಸಾಧ್ಯವೇ ಇಲ್ಲ. ಆಮೇಲೆ ನ ಶೋಭತೆ, ಶೋಭತೆ ಅಂದ್ರೆ ಅದಕ್ಕೆ ಯಾವ ರೀತಿಯ ಶೋಭವೂ ಇಲ್ಲ. ಆದ ಕಾರಣ ನಿನ್ನೆ ನಾವು ಸಂಪೂರ್ಣವಾಗಿ ಡಿಸ್ಕಷನ್ ಮಾಡಿದ್ದೇವೆ. ಈ ನಿಷ್ಕಾಮ ಕರ್ಮಯೋಗ ಅರ್ಪಿತ ಅಂತ ಹೇಳಿದ್ರೆ ಭಗವಂತನಿಗೆ, ಭಗವಂತನನ್ನ ಯೋಚನೆ ಮಾಡಿಕೊಂಡು ಭಗವಂತನಿಗೋಸ್ಕರ ಮಾಡುವಂತಹ ಯಾವುದೇ ಕಾರ್ಯವು ಶ್ರೇಷ್ಠವೇ. ಆದ ಕಾರಣ ಒಂದೇ ಕಾರ್ಯ ಒಂದೇ ಕರ್ಮ ಅದು ಭಗವಂತನ ಸೇವೆ ಆಗಿದ್ರೆ ಆಗ ನಾವು ನಿಧಾನವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದೆ ಹೋಗ್ತೇವೆ. ಅಂತಹ ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿತನಾದವನ ಬುದ್ಧಿ ಹೇಗೆ ಇರ್ತದೆ ಅಂತ ಅರ್ಜುನನ ಪ್ರಶ್ನೆ. ಈ ಹಿಂದಿನ ಶ್ಲೋಕದಲ್ಲಿ ಅಚಲ
ಬುದ್ಧಿ ಅಂತ ಹೇಳಿ, ಸಮಾಧವು ಅಚಲ ಬುದ್ಧಿ ಅಂತ ಹೇಳೋ ಒಂದು ಪದ ಬಂತು. ಅದು ಹೇಗೆ ಇರ್ತದೆ ಅಂತ ಹೇಳಿ ಭಗವಂತ ಹೇಳಿದಕ್ಕೆ ಅರ್ಜುನನ ಪ್ರಶ್ನೆ. ಅಂದ್ರೆ ಈ ಹಿಂದಿನ 3-4 ಶ್ಲೋಕದಲ್ಲಿ 50ರಿಂದ 52 53 ಶ್ಲೋಕಗಳಲ್ಲಿ ನಿಷ್ಕಾಮ ಕರ್ಮಯೋಗ ಅಥವಾ ಬುದ್ಧಿಯೋಗ, ಭಗವದರ್ಪಿತ ನಿಷ್ಕಾಮ ಕರ್ಮಯೋಗ ಮಾಡುವ ಫಲ ಏನು ಅಂತ ಹೇಳಿದ್ದಾರೆ. ನಮಗೆಲ್ಲ ಗೊತ್ತಾಗಿದೆ. ಯಾಕಂತ ಹೇಳಿದ್ರೆ ಅದರಲ್ಲಿ ರಿಯಾಕ್ಷನ್ ಇಲ್ಲ, ಅದರಲ್ಲಿ ಮಟೀರಿಯಲ್ ರಿಯಾಕ್ಷನ್ ಬರುವುದಿಲ್ಲ. ಅಂದ್ರೆ ಭೌತಿಕವಾಗಿ ಯಾವ ಫಲಗಳು ಬರುವುದಿಲ್ಲ. ಅದರಲ್ಲಿ ಆಧ್ಯಾತ್ಮಿಕ ಫಲ ಮಾತ್ರ ಹೀಗೆ ಮಾಡುವಾಗ. ಅಂದ್ರೆ ಸುಕೃತ ದುಷ್ಕೃತ ಎರಡರದ್ದು ಎಫೆಕ್ಟ್ ಇಲ್ಲ. ಜಹಾತಿಯ ಉಭೇ ಸುಕೃತ ದುಷ್ಕೃತೆ ಅಂತ ನಾವು ನಿನ್ನೆ ನೋಡಿದ್ದೇವೆ. ಅದೊಂದು ವಿಚಾರ. ಆಮೇಲೆ ಜನ್ಮ ಬಂಧ ವಿನಿರ್ಮುಕ್ತ ಅಂತ ಕೇಳಿದ್ದೇವೆ. ಜನ್ಮ ಬಂಧ, ಹುಟ್ಟಿನ ಒಂದು ಬಂಧ. ಹುಟ್ಟು, ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಹುಟ್ಟು ಅಂತ ಹೇಳಿದ್ರೆ ಅದರಲ್ಲಿ ಈಗಾಗಲೇ 3 ಅಡಕವಾಗಿದೆ. ಹುಟ್ಟಾಗಿದೆ ಅಂತ ಹೇಳಿದ್ರೆ, ಜನ್ಮ ಬಂದಿದೆ ಅಂದ್ರೆ ಮೃತ್ಯು, ಜರ, ವ್ಯಾಧಿ, ಇದು 3 ಕಟ್ಟಿಟ್ಟ ಬುತ್ತಿ. ಇದು 3 ಕಟ್ಟಿಟ್ಟ ಬುತ್ತಿ. ಯಾವುದು? ಜನ್ಮ ಆಗಿದೆ ಅಂತ ಹೇಳಿದ್ರೆ ಜರ, ವ್ಯಾಧಿ ಮತ್ತು ಮೃತ್ಯು, ಇದು 3 ಕಟ್ಟಿಟ್ಟದ್ದೇ. ಇದಕ್ಕೆ ನಾವು ಸ್ಪೆಷಲ್ ಆಗಿ ಹ್ಯಾಂಕರ್ ಮಾಡಬೇಕಿಲ್ಲ, ಆಸೆ ಪಡಬೇಕು ಅಂತಿಲ್ಲ, ಅದು ಬಂದೇ ಬರ್ತದೆ. ಸಂಪೂರ್ಣ ಆರೋಗ್ಯದಲ್ಲಿರೋ ವ್ಯಕ್ತಿ ಅಂತಲೇ ಇಲ್ಲ, ಅಂದ್ರೆ ವ್ಯಾಧಿ ಆಗಿಯೇ ಆಗ್ತದೆ. ಒಂದಲ್ಲ ಒಂದು ತೊಂದರೆಗಳಾಗೇ ಆಗ್ತದೆ ದೇಹಕ್ಕೆ, ಮನಸ್ಸಿಗೆ, ದೇಹಕ್ಕೆ ಆಗ್ತದೆ. ಅದೇ ರೀತಿ, ಹರೇ ಕೃಷ್ಣ, ಅದೇ ರೀತಿಯಲ್ಲಿ ಜನ್ಮ ಆದರೆ ಮೃತ್ಯು, ಜರ, ವ್ಯಾಧಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಅದ ಕಾರಣ ಇಲ್ಲಿ ಜನ್ಮ ಅಂತ ಹೇಳಿದ್ರೆ ಜನ್ಮ ಬಂಧ ವಿನಿರ್ಮುಕ್ತ ಅಂತ ಹೇಳಿದ್ರೆ, ಜನ್ಮದ ಬಂಧ ಅಂತ ಹೇಳಿದ್ರೆ ಈ ಜನ್ಮ ಮೃತ್ಯು ಜರಾ ವ್ಯಾಧಿಯ ಬಂಧದಿಂದ ಮುಕ್ತಿ ಆಗ್ತದೆ. ಯಾವುದರಿಂದ ಮುಕ್ತಿ ಆಗ್ತದೆ? ಯಾವ ರೀತಿಯಲ್ಲಿ ನಾವು ಭಗವಂತನ ಸೇವೆಯಲ್ಲಿ ತೊಡಗಿಕೊಂಡಿರುವಾಗ ನಮಗೆ ಈ ಜನ್ಮದ ಬಂಧ ಇಲ್ಲ, ಪುನಃ ಪುನಃ ಇಲ್ಲಿ ಬರುವಂತಹ ಬಂಧ ಬೇಕಾಗಿ ಬರುವುದಿಲ್ಲ. ಇದು ನಾವು ಡಿಸ್ಕಷನ್ ಮಾಡಿದ್ದೇವೆ. ಆಮೇಲೆ ನಿರ್ವೇದಂ ಶ್ರೋತವ್ಯಸ್ಯ ಚ ಶ್ರುತವ್ಯಸ್ಯ ಚ ಅಂತ ಕೂಡ ಕೇಳಿದ್ದೇವೆ. ಆಮೇಲೆ ಹಿಂದೆ ಕೇಳಿದ್ದು ಮತ್ತೆ ಮುಂದೆ ಬರೋದ್ರ ಬಗ್ಗೆ ನಮಗೆ ಇಂಡಿಫರೆಂಟ್ ಆಗ್ತೇವೆ ನಾವು. ನಮಗೆ ಅದರ ಬಗ್ಗೆ ದೊಡ್ಡ ಚಂಚಲತೆ ಉಂಟಾಗುವುದಿಲ್ಲ ಯಾವಾಗ ಭಕ್ತಿಯಲ್ಲೇ ತೊಡಗಿರುವಾಗ. ಅದೇ ಮಾಯೆಯಿಂದ ಬಾಧಿತರಾಗುವುದಿಲ್ಲ. ಯಾಕೆ ಬಾಧಿತ? ವೇದದಲ್ಲಿ ಬಂದಂತಹ ಒಂದು ಫಲ ಅಪೇಕ್ಷೆ ಇರುವಂತಹ ಕಾಮ್ಯ ಕರ್ಮಗಳಲ್ಲಿ ನಮಗೆ ಆಸೆ ಹುಟ್ಟುವುದಿಲ್ಲ. ಹಿಂದೆ ನಡೆದಂಥದ್ದಕ್ಕೂ ನಾವು ಚಿಂತೆ ಮಾಡುವುದಿಲ್ಲ, ಮುಂದೆ ಬರುವುದಕ್ಕೂ ನಾವು ಚಿಂತೆ ಪಡುವುದಿಲ್ಲ. ಆ ರೀತಿ ಆಗ್ತದೆ. ನಾವು ಯಾವಾಗ ನಿಜವಾಗಿ ದೀರ್ಘವಾಗಿ ಯೋಚನೆ ಮಾಡ್ತಾ ಭಗವಂತನ ಸೇವೆಯಲ್ಲಿ ಮಾತ್ರ ತೊಡಗಿರುವಾಗ, ಭಗವಂತನ ಸೇವೆಯಲ್ಲಿ ಮಾತ್ರ ತೊಡಗಿರುವಾಗ ನಮಗೆ ಏನು ತೊಡಕು ಇಲ್ಲ. ನಮಗೆ ಇರುವಂತಹ ವ್ಯಾಧಿ ಎಲ್ಲವೂ ನಮಗೆ ಕ್ಷುಲ್ಲಕ ಅನ್ನಿಸ್ತದೆ. ಯಾಕೆಂದ್ರೆ ಭಗವಂತನ ಸೇವೆಯೇ ನಮಗೆ. ಯಾವಾಗಾದ್ರೂ ನಮಗೆ ವ್ಯಾಧಿ ಬಂತು ಅಂತ ಹೇಳಿದ್ರೆ ನಮಗೆ ತೊಂದರೆ ಆಗ್ತದೆ. ಅಯ್ಯೋ, ಭಗವಂತನ ಸೇವೆ ಮಾಡ್ಲಿಕ್ಕೆ ಇವರು ಉಪದ್ರ ಕೊಡ್ತಿದ್ದಾರಲ್ಲ, ಮಾಯೆ ಬಂದು ತೊಂದರೆ ಕೊಡ್ತಾ ಉಂಟಲ್ಲ ಅಂತ ಅನ್ನಿಸ್ತದೆ. ಆದ್ರೂ ನಮ್ಮ ಹಿಂದಿನ ಒಂದು ಚರ್ಯೆಯಿಂದಾಗಿ ನಮಗೆ ಪುನಃ ಪುನಃ ಈ ಚಂಚಲತೆ ಬರ್ತದೆ. ಅದಕ್ಕೋಸ್ಕರ ನಾವು ಭಗವಂತನ ಭಕ್ತರ ಶರಣು ತಗೊಳ್ಬೇಕು. ಆಮೇಲೆ ಏನಾಗ್ತದೆ? ಅಚಲ ಬುದ್ಧಿ, ಮನಸ್ಸಿನ ಬುದ್ಧಿ ಚಂಚಲತೆ ಇಲ್ಲದೆ ಸ್ಥಿರವಾಗ್ತದೆ. ಆ ಸ್ಥಿರ ಬುದ್ಧಿ ಉಂಟಾದಂತಹ ವ್ಯಕ್ತಿ ಭಗವಂತನಿಗೆ ಸಂಪೂರ್ಣವಾಗಿ ತನ್ನನ್ನು ತಾನು ನಿಯೋಜಿಸ್ತದೆ. ಅಂತಹ ಸ್ಥಿರತೆ ಬಂದ ಮೇಲೆ ತನ್ನನ್ನು ತಾನು ಸಂಪೂರ್ಣವಾಗಿ ಭಗವಂತನ ಕೈಂಕರ್ಯಕ್ಕೆ, ಭಗವಂತನ ಸೇವೆಗೆ, ಭಗವಂತನ ಜೊತೆ ನಡೆಯುವಂತಹ ಸಲ್ಲಾಪಕ್ಕೆ ತನ್ನನ್ನು ತಾನು ತೊಡಗಿಸಿಕೊಳ್ತಾನೆ. ಅಂತಹ ವ್ಯಕ್ತಿಯೇ ಶುದ್ಧ ಭಕ್ತ. ಅಂತಹ ಶುದ್ಧ ಭಕ್ತನ ಕಾರ್ಯ ಹೇಗೆ, ನಡವಳಿಕೆ ಹೇಗೆ, ಕೂತ್ಕೊಳ್ಳೋದು ಹೇಗೆ, ನಡೆಯುವುದು ಹೇಗೆ ಅಂತ ಹೇಳಿ ಭಗವಂತನ ಹತ್ರ ಅರ್ಜುನ ಪ್ರಶ್ನೆ ಹಾಕ್ತಾನೆ ನೆಕ್ಸ್ಟ್ ಶ್ಲೋಕದಲ್ಲಿ. ಅಲ್ಲಿ ಹೋಗೋಣ. ಈಗ ನಾವೆಲ್ಲರೂ ಒಬ್ಬೊಬ್ಬ ಕುಡುಕನದ್ದು, ಕುಡಿಯೋನ ರೀತಿ ರಿವಾಜ್ ಹೇಗೆ ಅಂತ ಗೊತ್ತು ನಮಗೆ. ಆಮೇಲೆ ಜೆಂಟಲ್ ಮ್ಯಾನ್ನದ್ದು ರೀತಿ ರಿವಾಜ್ ಹೇಗಿರ್ತಾನೆ, ಅವನು ಹೇಗೆ ಬಿಹೇವ್ ಮಾಡ್ತಾನೆ ಅಂತ ನಮ್ಗೆ ಗೊತ್ತುಂಟು. ಅಂದ್ರೆ ಯಾರ್ದಾದ್ರೂ ಒಬ್ಬನ ಬಿಹೇವಿಯರ್ ಗೊತ್ತಾಗಬೇಕು ಅಂತ ಹೇಳಿದ್ರೆ ಅವನ ಫ್ರೆಂಡೋ, ಅವನ ಅಣ್ಣನೋ, ತಮ್ಮನನ್ನು ನೋಡಿದರೆ ಸ್ವಲ್ಪ ಗೊತ್ತಾಗ್ತದೆ ಸಹಜವಾಗಿ. ಅದೇ ರೀತಿಯಲ್ಲಿ ಭಕ್ತರ ಸಂಘದಿಂದಾಗಿ ಭಕ್ತರಿಗೆ ಐಡೆಂಟಿಟಿ ಭಕ್ತರೇ. ಭಕ್ತರ ಸಂಘ ಇದ್ದಷ್ಟು ನಮಗೆ ನಾವು ಒಳ್ಳೆ ರೀತಿಯಲ್ಲಿ ನಮ್ಮ ಬಿಹೇವಿಯರ್ ಚೇಂಜ್ ಆಗ್ತದೆ. ಆ ಬಿಹೇವಿಯರ್ ಚೇಂಜ್ ತುಂಬಾ ಇಂಪಾರ್ಟೆಂಟ್. ಆ ಒಂದು ಬಿಹೇವಿಯರ್ ಚೇಂಜ್ ತುಂಬಾ ಇಂಪಾರ್ಟೆಂಟ್. ಆ ಬಿಹೇವಿಯರ್ ಚೇಂಜ್ ಹೇಗೆ ಮಾಡಬೇಕು ಅಂತೇಳಿ ಅರ್ಜುನ ಕೇಳ್ತಿದ್ದಾರೆ ಭಗವಂತನ ಹತ್ರ. ಭಗವಂತ ಉತ್ತರ ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಆಮೇಲೆ ಪ್ರಶ್ನೆ ಏನು ಕೇಳ್ತಾನೆ ಅರ್ಜುನ ಅಂತ ಹೇಳಿ ನೋಡೋಣ.
ಸ್ಥಿತಪ್ರಜ್ಞಸ್ಯ ಕಾ ಭಾಷಾ समाधिस्तस्य केशव स्थितधी किं प्रभाषेत किमासीत व्रजेत किम् अर्जुन उवाच स्थितप्रज्ञस्य का भाषा समाधिस्तस्य केशव स्थितधी किं प्रभाषेत किमासीत व्रजेत किम् अर्जुन उवाच स्थितप्रज्ञस्य का भाषा समाधि तस्य केशव स्थितधीः किं प्रभाषेत किमासीत व्रजेत किम् ಸಮಾಧಿ ಸ್ಥಿತಿಯಲ್ಲಿರುವಂತಹ ಅಂದರೆ ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಇರುವಂತಹ ಸ್ಥಿತಪ್ರಜ್ಞನಾದಂತಹ ಭಗವದ್ಭಕ್ತನ ಲಕ್ಷಣಗಳೇನು, ಅವನು ಯಾವ ರೀತಿಯಲ್ಲಿ ಮಾತಾಡ್ತಾನೆ, ಹೇಗೆ ಕೂತ್ಕೊಳ್ತಾನೆ, ಹೇಗೆ ನಡೀತಾನೆ, ದಯವಿಟ್ಟು ಹೇಳು ಭಗವಂತ ಕೇಶವ ಅಂತ. ಕ ಈಶವ ಕೇಶವ ಅಂದ್ರೆ ಇಡೀ ಜಗತ್ತಿನ ಒಡೆಯ ಬ್ರಹ್ಮ ರುದ್ರಾದಿ ದೇವತೆಗಳನ್ನ ಎಲ್ಲರನ್ನ ಕಂಟ್ರೋಲ್ ಮಾಡುವಂತಹ ಕೇಶವನೇ, ದಯವಿಟ್ಟು ನೀ ಎಲ್ಲರನ್ನು ಕಂಟ್ರೋಲ್ ಮಾಡ್ತಿದ್ದಿ, ನಿನಗೆ ಎಲ್ಲರ ಬಗ್ಗೆಯೂ ಗೊತ್ತುಂಟು, ಆದ ಕಾರಣ ಭಕ್ತನ ನಡವಳಿಕೆ ಹೇಗೆ ಅಂತ ಸಂಪೂರ್ಣವಾಗಿ ತಿಳ್ಕೊಂಡವನು ಯಾರು ಭಗವಂತ. ಆದ ಕಾರಣ ಭಗವಂತ ನನಗೆ ದಯವಿಟ್ಟು ತಿಳಿಸು ಭಗವದ್ಭಕ್ತರ ಲಕ್ಷಣಗಳೇನು, ಅಂದ್ರೆ ಸ್ಥಿತಪ್ರಜ್ಞನ ಲಕ್ಷಣಗಳೇನು ಅಂತ ಹೇಳಿ. ಅನುವಾದ ಮತ್ತು ಭಾವಾರ್ಥ ಜಗದ್ಗುರು ಶಿಲಪ್ರಭುಪಾದರಿಂದ. ಶಿಲಪ್ರಭುಪಾದರಿಗೆ ಜಯವಾಗಲಿ. ಅರ್ಜುನನು ಹೇಳುತ್ತಾನೆ, ಅರ್ಜುನ ಉವಾಚ, ಕೃಷ್ಣನೇ, ಯಾರ ಪ್ರಜ್ಞೆಯು ದಿವ್ಯತ್ವದಲ್ಲಿ, ದಿವ್ಯ ಯಾವುದು ಭಗವಂತನೇ ದಿವ್ಯ, ಅದ ಕಾರಣ ಕೃಷ್ಣ ಪ್ರಜ್ಞೆಯಲ್ಲಿ ಇದೆಯೋ ಅವನ ಲಕ್ಷಣಗಳೇನು, ಅವನು ಹೇಗೆ ಮಾತನಾಡುತ್ತಾನೆ, ಅವನ ಭಾಷೆ ಯಾವುದು, ಅವನು ಹೇಗೆ ಕುಳಿತುಕೊಳ್ಳುತ್ತಾನೆ, ಹೇಗೆ ನಡೆಯುತ್ತಾನೆ. 4 ಪ್ರಶ್ನೆಗಳನ್ನ ಭಗವಂತನಲ್ಲಿ ಹಾಕ್ತಾ ಇದ್ದಾರೆ ಅರ್ಜುನ್. ಮುಖ್ಯವಾಗಿ 4 ಪ್ರಶ್ನೆಗಳು. ಯಾವುದೆಲ್ಲ 4 ಪ್ರಶ್ನೆ? ಲಕ್ಷಣ ಅಥವಾ ಅವನು ಭಾಷಾ ಅಂತ ಹೇಳಿದ್ರೆ ಅವನ ನಡವಳಿಕೆ ಏನು ಅಂತ ಮೊದಲನೇ ಪ್ರಶ್ನೆ. ಭಾಷೆ ಅಂತ ಹೇಳಿದ್ರೆ ನಿಜವಾಗಿ ಮಾತಾಡುವ ಭಾಷೆ ಯಾವುದು, ಕನ್ನಡವೋ ಇಂಗ್ಲಿಷೋ ಸಂಸ್ಕೃತವೋ ಅಲ್ಲ, ಆ ಬಗ್ಗೆ ಅಲ್ಲ ಅದು. ಭಾಷಾ ಅಂದ್ರೆ ಇಲ್ಲಿ ಲಕ್ಷಣ ಏನು ಅಂತ. ಪ್ರಭಾಷಾ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಅವನು ಮಾತಾಡ್ತಾನೆ, ಲ್ಯಾಂಗ್ವೇಜ್ ಅಲ್ಲ, ಆ ಲ್ಯಾಂಗ್ವೇಜ್ ಅಲ್ಲ, ಅವನ ಮಾತಾಡುವ ರೀತಿ ಯಾವುದು. ಒಳ್ಳೆಯ ಭಾಷೆ ಬದ್ರೂ ಕೂಡ ಅವನ ಹೃದಯದಲ್ಲಿರುವ ಯೋಚನೆಗಳು ಭಾಷೆಯ ಮುಖಾಂತರ ಹೊರಗೆ ಬರ್ತದೆ. ಅವನು ಯಾವ ರೀತಿಯಲ್ಲಿ ಭಾಷೆ ಅಥವಾ ಮಾತನಾಡುತ್ತಾನೆ, ಅವನು ಹೇಗೆ ಆಸೀತನಾಗಿದ್ದಾನೆ, ಕುಳಿತಿದ್ದಾನೆ, ಆಮೇಲೆ ವ್ರಜೇತ ಆ ಕಡೆ ಈ ಕಡೆ ನಡೆಯುತ್ತಾನೆ. ಅದು ಹೀಗೆ ನೋಡುವಾಗ ಪ್ರಶ್ನೆ ಮೇಲ್ಮುಖವಾಗಿ ಹಾಗೆ ಕಂಡ್ರೂ ಕೂಡ ಅದರಲ್ಲಿ ತುಂಬಾ ಅರ್ಥ ಗರ್ಭಿತವಾದಂಥ ವಿಚಾರಗಳಿದೆ. ಇದೆಲ್ಲ ಈಗ ಭಗವದ್ಗೀತೆಯಲ್ಲಿರುವ ಪ್ರತಿಯೊಂದು ಪದಗಳಿಗೂ ತುಂಬಾ ಅರ್ಥಗಳಿವೆ. ಆದ ಕಾರಣ ಈ ಅರ್ಥಗಳು ಆಚಾರ್ಯನ ಮುಖಾಂತರ ಮಾತ್ರ ನಮಗೆ ಅರ್ಥ ಮಾಡ್ಲಿಕ್ಕೆ ಸಾಧ್ಯ. ನಾವೇ ಏನೋ ವ್ರಜೇತ ಅಂತ ಹೇಳಿ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಆಸೀತ ಅಂದ್ರೆ ಏನು, ಕುಳಿತಿದ್ದಾನೆ, ಹೇಗೆ ಕೂತ್ಕೊಳ್ತಾನೆ, ಹೇಗೆ ನಿಲ್ತಾನೆ, ಹೇಗೆ ಮಾತಾಡ್ತಾನೆ, ಇದರಲ್ಲಿ ತುಂಬಾ ಗೂಢ ಅರ್ಥಗಳಿವೆ. ಆ ಗೂಢ ಅರ್ಥಗಳನ್ನ ಪ್ರಭುಪಾದರು ಯಾವ ರೀತಿಯಲ್ಲಿ ಬಿಚ್ಚಿಡ್ತಾರೆ ಅಂತ ಹೇಳಿ ನೋಡ್ತಾ ಮುಂದೆ ಹೋಗೋಣ ನಾವು. ಭಾವಾರ್ಥ. ಮೊದಲನೆಯದು ಭಾವಾರ್ಥ, ಮೊದಲನೆಯ ಪ್ರಶ್ನೆಯ ಶ್ಲೋಕದ ಭಾವಾರ್ಥ ಅರ್ಜುನ ಹಾಕುವಂತಹ. ಪ್ರತಿಯೊಬ್ಬನಿಗೂ ಅವನವನ ವಿಶಿಷ್ಟ ಸ್ಥಿತಿಯಿಂದ ಕೆಲವು ಲಕ್ಷಣಗಳಿರುತ್ತವೆ. ಸಿಂಪಲ್. ಪ್ರತಿಯೊಬ್ಬನಿಗೂ ಅವನದ್ದೇ ಆದ ಲಕ್ಷಣ ಇರ್ತದೆ. ಈಗ ಒಬ್ಬ ರೋಗಿಗೆ ಅವನದ್ದೇ ಆದ ಲಕ್ಷಣ, ಭೋಗಿಗೆ ಅವನದ್ದೇ ಆದ ಲಕ್ಷಣ, ಕೆಲಸ ಮಾಡುವನಿಗೆ ಅವನದ್ದೇ ಆದ ಲಕ್ಷಣ, ಯಾವ ಯಾವ ಕೆಲಸದಲ್ಲಿ ತೊಡಗಿದ್ದಾನೆ ಅದಕ್ಕೆ ಅನುಗುಣವಾಗಿ ಅವನವನ ಲಕ್ಷಣಗಳಿರ್ತವೆ. ಇದಕ್ಕೆ ಸೈಕಾಲಜಿಯಲ್ಲಿ ಟ್ರೇಟ್ಸ್ ಅಂತ ಹೇಳ್ತಾರೆ. TRAIT, ಟ್ರೇಟ್ ಅಂದ್ರೆ ಪ್ರತಿಯೊಬ್ಬನಿಗೂ ಒಂದು ಟ್ರೇಟ್ ಉಂಟು. ಅದನ್ನ ನೋಡ್ತಾರೆ. ಯಾರಾದ್ರೂ ಇಂಟರ್ವ್ಯೂಗೆ ಹೋಗ್ತಾರೆ ಅಂತ ಹೇಳಿದ್ರೆ ಬರೀ ಅವನ ಜ್ಞಾನ ಮಾತ್ರ ನೋಡುವುದಿಲ್ಲ, ಅವನು ಹೇಗಿದ್ದಾನೆ, ಹೇಗೆ ನಡೀತಾನೆ, ಇದನ್ನೆಲ್ಲ ನೋಡ್ತಾನೆ ಇಂಟರ್ವ್ಯೂ ಮಾಡುವಂಥವ. ಟ್ರೇಟ್. ಅಥವಾ ಆಸ್ಪತ್ರೆಯಲ್ಲಿ ಇರುವ ವೈದ್ಯ ರೋಗಿ ಬರುವಾಗ ಅವನ ನಡೆದು ಬರುವಂತಹ ವಿಧಾನ ಹೇಗೆ, ಹಾಗೆ ಹೀಗೆ ಎಲ್ಲ ನೋಡ್ತಾರೆ. ಅದೇ ರೀತಿಯಲ್ಲಿ ಜ್ಯೋತಿಷ್ಯರ ಹತ್ರ ನಾವು ಹೋದ್ರೆ ಜ್ಯೋತಿಷ್ಯರು ಹಾಗೆ ಬೇರೆ ಬೇರೆ ರೀತಿಯ ಲಕ್ಷಣಗಳನ್ನು ನೋಡ್ತಾರೆ. ಕಪ್ಪು ಬಟ್ಟೆ ತೊಟ್ಟು ಬಂದಿದ್ದಾನ, ಅಥವಾ ಕಿವಿಗೆ ಕೈ ಹಾಕಿಕೊಂಡು ಬಂದಿದ್ದಾನ, ತಲೆ ತುರಿಸ್ತಾ ಬಂದಿದ್ದಾನ, ಇದನ್ನೆಲ್ಲ ಲಕ್ಷಣಗಳನ್ನು ನೋಡ್ತಾರೆ. ಇದೆಲ್ಲ ಭೌತಿಕವಾಗಿ ನಾವು ನೋಡಿದ್ದೇವೆ. ನಾವು ಜ್ಯೋತಿಷರಲ್ಲಿ ಹೋಗಿರುವಾಗ ನಮ್ಗೆ ಗೊತ್ತಾಗಿರ್ಬೋದು, ಅಥವಾ ವೈದ್ಯರಲ್ಲಿ ಹೋಗಿರುವಾಗ ಗೊತ್ತಿರ್ಬೋದು. ಅವ್ರು ಕೇಳ್ತಾರೆ, ನಿಮ್ಗೇನು
ಚಳಿ ಇದೆಯಾ ಅಂತ. ಅಂದ್ರೆ ಅವ್ರಿಗೆ ಗೊತ್ತಾಗ್ತದೆ ಚಳಿ ಇದೆಯಾ ಅಂತ ಹೇಳಿದ್ರೆ ನಾವು ಸ್ವಲ್ಪ ಚಳಿ ಇರುವ ಹಾಗೆ ಬಿಹೇವ್ ಮಾಡಿದ ಕಾರಣ ಕೇಳ್ತಾರೆ ಅವರು ಚಳಿ ಇದೆಯಾ, ಹೌದು ಅಂತ ಹೇಳ್ತೇವೆ ನಾವು. ಈ ರೀತಿಯಲ್ಲಿ ಭಗವಂತನ ಹತ್ರ ಪ್ರಶ್ನೆ ಹಾಕಿದ ಅರ್ಜುನನಿಗೆ ಭಗವಂತ ಮುಂದೆ ಯಾವ ರೀತಿ ನಮ್ಮದೆಲ್ಲ ಬಿಹೇವಿಯರ್ ಇರಬೇಕು, ಭಗವದ್ ಭಕ್ತರ ಬಿಹೇವಿಯರ್ ಇರಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಿ ಪ್ರತಿಯೊಬ್ಬರಿಗೂ ಲಕ್ಷಣ ಇದೆ. ಆ ಲಕ್ಷಣಗಳು ಯಾವ ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿ ಶಿಲ ಪ್ರಭುಪಾದರು ಹೇಳ್ತಾರೆ. ಇದೇ ರೀತಿ ಕೃಷ್ಣ ಪ್ರಜ್ಞೆ ಇರುವನಿಗೆ ಮಾತಿನಲ್ಲಿ, ನಡೆಯಲ್ಲಿ, ವಿಚಾರ ರೀತಿಯಲ್ಲಿ, ಭಾವದಲ್ಲಿ ಅವನ ವಿಶಿಷ್ಟ ಸ್ವಭಾವ ಇರುತ್ತದೆ. ಭಗವದ್ ಭಕ್ತರ ಒಂದು ಸ್ವಭಾವ ತುಂಬಾ ವಿಶಿಷ್ಟ. ಅದನ್ನು ಸಾಮಾನ್ಯವಾಗಿ ಅಳಿಲಿಕ್ಕೆ ಸಾಧ್ಯ ಇಲ್ಲ. ವೈಷ್ಣವರ ಗುಣ ಲಕ್ಷಣಗಳನ್ನ ನಾವು ಸುಮ್ಮನೆ ಅಳಿಲಿಕ್ಕೆ ಹೋಗಬಾರದು. ಯಾರೋ ಒಬ್ಬ ನೋಡುವಾಗ ಸಾಮಾನ್ಯ ವ್ಯಕ್ತಿ ಹಾಗೆ ಕಂಡ್ರು ಕೂಡ ಅವನು ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗಿರ್ಬೋದು. ಆದ ಕಾರಣ ಮೇಲ್ನೋಟಕ್ಕೂ ನಮಗೆ ಅಷ್ಟು ಸುಲಭದಲ್ಲಿ ಗೊತ್ತಾಗುವುದಿಲ್ಲ ಭಗವದ್ ಭಕ್ತರ ಲಕ್ಷಣಗಳು. ಅದನ್ನ ನಾವು ತುಂಬಾ ಸ್ಟಡಿ ಮಾಡಬೇಕು. ಭಗವದ್ ಭಕ್ತರ ಲಕ್ಷಣಗಳನ್ನು ಸ್ಟಡಿ ಮಾಡಿದರೆ ನಮಗೆ ಅರ್ಥ ಆಗ್ತದೆ ಭಗವದ್ ಭಕ್ತರು ಎಲ್ಲ ಸದ್ಗುಣ ಸಂಪನ್ನರಾಗಿದ್ದಾರೆ ಅಂತ. ಈಗ ಆಯುರ್ವೇದದಲ್ಲಿ ಒಂದು ಶಾಸ್ತ್ರ ಇದೆ, ಅದರ ಹೆಸರು ಸದ್ವೃತ ಅಂತ ಹೇಳಿ. ಸದ್ವೃತ ಅಥವಾ ನೀವು ಕೇಳಿರ್ಬೋದು ದಿನಚರ್ಯೆ, ಋತುಚರ್ಯೆ ಈ ಮುಂತಾದ ವಿಚಾರಗಳು ಸದ್ವೃತ ಅಂತ ಹೇಳಿ ಆಯುರ್ವೇದದಲ್ಲಿ ಬರೆದಿದೆ. ಈ ಸದ್ವೃತ ಹೇಗೆ ಬರ್ತದೆ ಅಂತ ಹೇಳಿದ್ರೆ ಸಾಧೂನಾಂ ಆಚರಣಂ ಅಂದ್ರೆ ಈ ಸದ್ವೃತ ಅಂದ್ರೆ ಒಳ್ಳೆಯ ವೃತಗಳು, ಒಳ್ಳೆ ಆಚರಣೆ ಹೇಗೆ ಬಂದಿದೆ ಅಂತ ಹೇಳಿದ್ರೆ ಭಗವಂತನ ಭಕ್ತರ ಆಚರಣೆಯನ್ನು ನೋಡಿ ಆಯುರ್ವೇದದಲ್ಲಿ ಬರೆದಿದ್ದಾರೆ. ಹೀಗೆ ಮಾಡಿದರೆ ಹೀಗೆ, ಹೇಗೆ ಅದು ಭಗವಂತನ ಭಕ್ತರು ಹೇಗೆ ನಡ್ಕೊಳ್ತಾರೆ ಅದನ್ನು ನೋಡಿ ಬರೆದಂತಹ ಸಿಸ್ಟಮ್ ಅದು. ಸಾಧೂನಾಂ ಆಚರಣಂ ಸದಾಚಾರ ಉಚ್ಯತೆ ಅಂತ ಹೇಳಿ. ಸಾಧುಗಳ ಆಚರಣೆಯೇ ಸದಾಚಾರ. ಅಂದ್ರೆ ನಾನು ಸಾಮಾನ್ಯ ವ್ಯಕ್ತಿಯ ಆಚರಣೆ ಸದಾಚಾರ ಅಲ್ಲ. ಅಥವಾ ಪುಸ್ತಕದಲ್ಲಿ ಬರೆದಿದೆ ಅಂತ ಹೇಳಿದ್ರೆ ಎಲ್ಲಿಂದ ಬರೆದಿದೆ? ಅದು ಸಾಧುಗಳ ಆಚರಣೆಯನ್ನು ನೋಡಿ ಬರೆದದ್ದಂತಹದ್ದು. ಆದ ಕಾರಣ ಮುಂದೆ ಬರ್ತದೆ ನಾವು ಭಗವದ್ ಭಕ್ತರ ನಡಿಗೆಯಲ್ಲಿ ಅವರು ಎಲ್ಲಿಗೆ ಅವ್ರು ಯಾವ ರೀತಿಯಲ್ಲಿ ನಡೆದಿದ್ದಾರೆ ಅದನ್ನ ನಾವು ಫಾಲೋ ಮಾಡಬೇಕು. ಅವರ ಫುಟ್ ಸ್ಟೆಪ್ಸ್ ಅನ್ನ ಅದೇ ರೀತಿ ಫಾಲೋ ಮಾಡ್ಬೇಕಂದ್ರೆ ಅದನ್ನ ನಾವು ಹಾಗೇ ಮಾಡಬೇಕು ಅಂತಲ್ಲ, ಅವರು ಹೇಳಿದ ರೀತಿಯಲ್ಲಿ ನಾವು ಅದನ್ನ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಅನುಕರಣೆ ಅಲ್ಲ, ಅನುಶೀಲನೆ ಮಾಡಬೇಕು ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಆದ ಕಾರಣ ಭಗವದ್ ಭಕ್ತರನ್ನು ಅಷ್ಟು ನಾವು ಸುಲಭವಾಗಿ ಅರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಮಗೆ ಈಗ ಈ ಶ್ಲೋಕದ ಮುಖಾಂತರ ಗೊತ್ತಾಗ್ತದೆ. ಐಶ್ವರ್ಯವಂತನಾದವನು ಐಶ್ವರ್ಯನಂತೆನೆಂತು ತೋರಿಸುವ ಲಕ್ಷಣಗಳಿರುವ ಹಾಗೆ. ತುಂಬಾ ಹಣ ಇದ್ದವನು ಹಣವನ್ನ ತೋರಿಸ್ಕೊಳ್ತಾನೆ, ಸರ್ವೇ ಸಾಮಾನ್ಯ ಅದು. ಆದ್ರೆ ಭಕ್ತ ಹಾಗೆ ಮಾಡೋದಿಲ್ಲ. ಭಕ್ತ ಹಾಗೆ ಮಾಡೋದಿಲ್ಲ. ಐಶ್ವರ್ಯವಂತನಾದವನು ಐಶ್ವರ್ಯವಂತನೆಂದು ತೋರಿಸುವ ಲಕ್ಷಣಗಳಿರುವ ಹಾಗೆ, ರೋಗಿಗೆ ಅವನು ರೋಗಿ ಎಂದು ತೋರಿಸುವ ಲಕ್ಷಣಗಳಿರುವ ಹಾಗೆ, ಅಥವಾ ವಿದ್ವಾಂಸನಿಗೆ ಅವನದೇ ಲಕ್ಷಣಗಳಿರುವಂತೆ ಕೃಷ್ಣನ ದಿವ್ಯ ಪ್ರಜ್ಞೆಯಲ್ಲಿ ಇರುವ ಆತನಿಗೆ ವಿವಿಧ ವ್ಯವಹಾರಗಳಲ್ಲಿ ನಿರ್ದಿಷ್ಟ ಲಕ್ಷಣಗಳಿರುತ್ತವೆ. ಅಂದ್ರೆ ಪ್ರತಿಯೊಬ್ಬ ಭಕ್ತನಿಗೂ ಒಂದು ಲಕ್ಷಣಗಳಿರ್ತದೆ. ಅದರಿಂದಾಗಿ ಅವನು ಕನಿಷ್ಠ ಭಕ್ತನೋ, ಮಧ್ಯಮ ಭಕ್ತನೋ, ಉತ್ತಮ ಭಕ್ತನೋ ಅಂತ ಹೇಳಿ ಗೊತ್ತಾಗ್ತದೆ. ಕನಿಷ್ಠನ, ಮಧ್ಯಮನ, ಉತ್ತಮ ಅಂತ. ಆದರೆ ಸಾಮಾನ್ಯ ವ್ಯಕ್ತಿಗೆ ಭಗವಂತನ ಭಕ್ತರ ಹಾವಭಾವಗಳು ಏನೂ ಗೊತ್ತಾಗುದಿಲ್ಲ. ಅವನಿಗೆ ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ನಾರದ ಮುನಿಗಳನ್ನು ಸಾಮಾನ್ಯ ವ್ಯಕ್ತಿಯೇ ಅಂತ ತಗೊಳ್ತಾರೆ. ಕಾಮಿಡಿ ಮ್ಯಾಡ್ ಅಂತ ತಗೊಳ್ಳೋರು ಇದ್ದಾರೆ. ಸುಮ್ಮನೆ ಕಾಮಿಡಿ ಮಾಡ್ತಾನೆ ನಾರಾಯಣ ನಾರಾಯಣ ಅಂತ ಹೇಳ್ತಾ ಅಂತ ಹೇಳಿ ತಮಾಷೆ ಮಾಡುವವರು ತುಂಬಾ ಜನ ಇದ್ದಾರೆ, ಸಾಮಾನ್ಯ ವ್ಯಕ್ತಿ. ಆದ್ರೆ ಭಗವದ್ ಭಕ್ತರಿಗೆ ಗೊತ್ತು ಅವರು ಎಂಥ ಶ್ರೇಷ್ಠ ಭಕ್ತರು, ಭಗವಂತನ ಶ್ರೇಷ್ಠ ಭಕ್ತರು. ಅವರನ್ನೇ ಭಗವಾನ್ ಅಂತ ಕರೆಯುವಷ್ಟು ಮೇಲ್ಸ್ತರಕ್ಕೆ ತಲುಪಿದಂತಹ ಭಕ್ತರು. ಅಂತಹ ಭಕ್ತರ ಪರಂಪರೆಯಲ್ಲಿ ನಾವೆಲ್ಲ ಇದ್ದೇವೆ. ಬ್ರಹ್ಮನ ಮಗನಾದ ನಾರದ ಮುನಿಗಳ ಪರಂಪರೆಯಲ್ಲಿ ಅವರು ಬರೆದಂತಹ ನಾರದ ಪಂಚರಾತ್ರ ಅಂತ ಹೇಳುವಂತಹ ಒಂದು ಪಾಂಚರಾತ್ರಿಕ ವಿಧಿಯನ್ನ ಫಾಲೋವನ್ನು ಮಾಡುವಂತಹ ಒಂದು ಪರಂಪರೆಯಲ್ಲಿ ನಾವಿದ್ದೇವೆ. ಆದ ಕಾರಣ ನಾವು ನಾರದ ಮುನಿಗಳಂತಹ ಶ್ರೇಷ್ಠ ಭಕ್ತರಂತ ಎಲ್ಲರ ಭಕ್ತರ ಪಾದ ಕಮಲಗಳನ್ನ ನಾವು ಆಶ್ರಯ ತಗೊಳ್ಬೇಕು. ಇದೇ ಭಗವದ್ ಭಕ್ತರ ಲಕ್ಷಣ. ಸುಪೀರಿಯರ್ ಭಕ್ತರ ಪಾದ ಕಮಲಗಳ ಆಶ್ರಯ ತಗೊಳ್ಳುವುದೇ ಮುಖ್ಯ ಲಕ್ಷಣ ಭಕ್ತರದ್ದು. ಭಕ್ತ ಮಾತಾಡುವಾಗಲೇ ಗೊತ್ತಾಗ್ತದೆ, ಬೇರೆಯವರು ಮಾತಾಡುವಾಗ ಏನಾಗ್ತದೆ, ಆಮೇಲೆ ಭಕ್ತ ಮಾತಾಡುವಾಗ ಏನಾಗ್ತದೆ ಅಂತ ಹೇಳಿ ಎರಡು ವಿಚಾರ. ಶಾಸ್ತ್ರ ಹೇಳುತ್ತೆ, ವಸ್ತ್ರೇಣ ವಪುಷಾ ವಾಚ ವಿದ್ಯೆಯ ವಿನಯೇನ ಚ ವಕಾರ ಪಂಚಭಿರ್ಯಾಂತಿ ನರೋ ಯಾಂತಿ ಇತಿ ಗೌರವನ್. ಅಂದ್ರೆ
5 ರೀತಿಯಲ್ಲಿ ಒಬ್ಬ ವ್ಯಕ್ತಿಗೆ ಗೌರವ ಸಿಗ್ತದೆ. ಯಾವುದು ಭೌತಿಕವಾಗಿ? ವಕಾರ ಪಂಚಭಿರ್ಯಾತಿ ನರೋಯಾಂತಿ ಇತಿ ಗೌರವಂ. ಯಾವುದದೆಲ್ಲ? ವಸ್ತ್ರೇಣ, ಉಡುಪಿನಿಂದ, ಚಂದ ಉಡುಪು ಹಾಕಿದ್ದಾನೆ, ಹೃದಯದಲ್ಲಿ ಎಲ್ಲ ಕೊಳೆ ಇದ್ರೂ ಕೂಡ, ಹೃದಯದಲ್ಲಿ ಏನೇ ಇದ್ರೂ ಕೂಡ ಚಂದ ಉಡುಪು ಹಾಕಿದ್ದಾನೆ, ಆಯ್ತು, ಅವನಿಗೊಂದು ಒಳ್ಳೆ ರೆಸ್ಪೆಕ್ಟ್. ಓ, ಹೊರನೋಟಕ್ಕೆ ಒಳ್ಳೆ ರೆಸ್ಪೆಕ್ಟ್. ವಸ್ತ್ರೇಣ ವಪುಷ, ಆಮೇಲೆ ದೇಹದ ಸೌಂದರ್ಯತೆ ಚೆಂದಾಗಿದೆ, ಕಟ್ಟುಮಟ್ಟಾಗಿದ್ದಾನೆ, ಚೆನ್ನಾಗಿ ಕಾಣ್ತಿದ್ದಾನೆ ಅಂದ್ರೆ ಗೌರವ ಸಿಗ್ತದೆ. ವಸ್ತ್ರೇಣ ವಪುಷ ವಾಚ, ಯಾವ ರೀತಿಯಲ್ಲಿ ಚೆನ್ನಾಗಿ ನಾಲಿಗೆಯನ್ನು ಉಪಯೋಗಿಸಿ ಎಲ್ಲರನ್ನು ಮಂಗ ಮಾಡ್ತಾನೆ, ಅಂಥವನಿಗೂ ರೆಸ್ಪೆಕ್ಟ್ ಸಿಗ್ತದೆ. ಸ್ವಲ್ಪ ದಿವಸ ಇದೆಲ್ಲ. ವಸ್ತ್ರೇಣ ವಪುಷ ವಾಚ. ಮುಂದೆ ಬರುದು ವಿದ್ಯಾ ಮತ್ತು ವಿನಯ. ಇದೆರಡು ಭಗವಂತನ ಭಕ್ತರ ಲಕ್ಷಣಗಳು. ವಿದ್ಯಾ ಅಂದ್ರೆ ಅವನ ನಿಜವಾದ ಭಗವಂತನಲ್ಲಿ ಇರುವಂತಹ ನಿಜವಾದ ಜ್ಞಾನ. ಯಾಕಂದ್ರೆ ವಿದ್ಯಾ ಅಂತ ಹೇಳಿದ್ರೆ ಮಟೀರಿಯಲ್ ಎಜುಕೇಶನ್, ಆಮೇಲೆ ಸ್ಪಿರಿಚುವಲ್ ಎಜುಕೇಶನ್, ಎರಡು ರೀತಿಯ ವಿದ್ಯೆ ಇದೆ. ಭೌತಿಕವಾದಂತಹ ವಿದ್ಯೆ, ಆಮೇಲೆ ಆಧ್ಯಾತ್ಮಿಕವಾದಂತಹ ವಿದ್ಯೆ. ಇಲ್ಲಿ ನಿಜವಾಗಿ ವಿದ್ಯೆ ಅಂದ್ರೆ ಆಧ್ಯಾತ್ಮಿಕ ವಿದ್ಯೆ. ಯಾಕೆಂದ್ರೆ ಆಧ್ಯಾತ್ಮಿಕ ವಿದ್ಯೆ ತಿಳಿದವನಿಗೆ ಭೌತಿಕ ವಿದ್ಯೆ ಸಾಮಾನ್ಯವಾಗಿ ಬಂದೇ ಬರ್ತದೆ. ಕೆಲವರು ಕಮೆಂಟ್ ಮಾಡೋದುಂಟು, ಓ, ನಮ್ಮ ಗುರುಗಳಿಗೆ, ಶಿಲ ಪ್ರಭುಪಾದರಿಗೆ, ಆಮೇಲೆ ಗುರುಗಳಿಗೆಲ್ಲ ಅವರು ಆಧ್ಯಾತ್ಮಿಕವಾಗಿ ತುಂಬಾ ಮುನ್ನಡೆದಿದ್ದಾರೆ, ಆದರೆ ಅವರಿಗೆ ನಮ್ಮ ಭೌತಿಕವಾಗಿ ಅಷ್ಟು ಗೊತ್ತಿರ್ಲಿಕ್ಕಿಲ್ಲ ಅಂತ ನಮಗೆ ಕೆಲವರು ನಾವು ಕಮೆಂಟ್ ಮಾಡ್ತೇವೆ. ಮಹಾಪಾಪ ಅದು. ಯಾಕಂದ್ರೆ ಭೌತಿಕವಾಗಿ ಗೊತ್ತಾಗ್ಲಿಕ್ಕೆ ಏನಿದೆ? ಆಧ್ಯಾತ್ಮಿಕವಾಗಿ ತಿಳಿದಂತವನಿಗೆ ಭೌತಿಕ ಲಕ್ಷಣಗಳು ತಿಳಿಯುವ ಪರಿವೇ ಇಲ್ಲ ಅವರಿಗೆ. ಅದ್ರದ್ದು ಎಲ್ಲ ಗೊತ್ತು, ಅದು ಅಗತ್ಯವೇ ಇಲ್ಲ ಅವರಿಗೆ ಅಂಥವರು. ಆದ ಕಾರಣ ನಾವು ಈ ರೀತಿಯಲ್ಲಿ ನಾವು ಯಾವತ್ತೂ ನಮ್ಮ ಗುರುಗಳಿಗಾಗ್ಲಿ ಪ್ರಭುಪಾದರಿಗಾಗ್ಲಿ ಯಾವತ್ತೂ ಈ ರೀತಿಯಲ್ಲಿ ನಾವು ಕಮೆಂಟ್ ಮಾಡಬಾರ್ದು. ಅದು ಅಪರಾಧ ಆಗಿಬಿಡ್ತದೆ. ಅಂತಹ ಅಪರಾಧ ನಾವು ಮಾಡಲೇಬಾರದು. ಗುರುಗಳಿಗೆ ಎಲ್ಲವೂ ಗೊತ್ತಿರ್ತದೆ, ಅವರಿಗೆ ಗೊತ್ತಿಲ್ಲದ ವಿಚಾರವೇ ಇಲ್ಲ. ನಮಗೆ ಅನ್ನಿಸ್ಬಹುದು ಅವರು ಹಾಗೆ ಮಾಡಿದ್ದಾರೆ, ಯಾಕೆಂದ್ರೆ ವೈಷ್ಣವರ ಬಗ್ಗೆ ಭಾವ ಹಾವಗಳು ನಮಗೆ ಅಷ್ಟು ಸುಲಭವಾಗಿ ಗೊತ್ತಾಗುತ್ತಿಲ್ಲ. ವಕಾರ ಪಂಚಬಿರ್ಯಾತಿ ನರೋ ಯಾಂತಿ ಇತಿ ಗೌರವಂ. ಮನುಷ್ಯನಿಗೆ ಈ ರೀತಿಯಲ್ಲಿ ಗೌರವ ಸಿಗ್ತದೆ. ಕೊನೆಯದಾಗಿ ವಿನಯ. ವಿನಯ ತುಂಬಾ ಇಂಪಾರ್ಟೆಂಟ್. ಅದನ್ನೇ ನಾವು ಹಿಂದಿನ ಕ್ಲಾಸ್ಗಳಲ್ಲಿ ಕಲ್ತಿದ್ದೇವೆ. ವಿನಯ ಅಂದ್ರೆ ಏನು ಅಂತ ಹೇಳಿದ್ರೆ, ನಾವು ಸಹಿಷ್ಣುತೆ ಕೇಳಿದ್ದೇವೆ ನಾವು ಹಿಂದಿನ ಶ್ಲೋಕಗಳಲ್ಲಿ. ಆ ಸಹಿಷ್ಣುತೆಯನ್ನ ನಾವು ಕಲಿಸಬೇಕು. ಸಹಿಸುವುದನ್ನ ವೈಷ್ಣವರು ತುಂಬಾ ಪರಿಪಾಲನೆ ಮಾಡ್ತಾರೆ. ಎಷ್ಟಿದ್ರೂ ಸಹಿಸ್ಲಿಕ್ಕೆ ಪ್ರಯತ್ನ. ಯಾ ಅಂದ್ರೆ ಬೇರೆ ಭಕ್ತರಿಗೆ ತೊಂದರೆ ಆದ್ರೆ ಸಹಿಸುವುದಿಲ್ಲ, ತನಗೆ ಏನಾದ್ರೂ ಸಹಿಸುವಂತಹ ಲಕ್ಷಣ ಭಗವದ್ ಭಕ್ತರದ್ದು. ಆದ ಕಾರಣ ವಸ್ತ್ರೇಣ ವಪುಷ ವಾಚ ವಿದ್ಯೆಯ ವಿನಯೇನ ಚ ವಕಾರ ಪಂಚಭಿರ್ಯಾತಿ ನರೋ ಯಾಂತೀತಿ ಗೌರವಂ. ನಮಗೆಲ್ಲ ಗೌರವ ಸಿಗ್ಬೇಕಿದ್ರೆ ನಾವು ನಿಜವಾಗಿ ಭಗವಂತನ ಭಕ್ತರಾಗಬೇಕು. ಆಗ ಈ ಎಲ್ಲ ಗುಣಗಳು ಸಾಮಾನ್ಯವಾಗಿ ಸುಲಭವಾಗಿ ಬರ್ತದೆ. ಇದನ್ನು ನಾವು ಹಿಂದೆ ಕೂಡ ಕೇಳಿದ್ದೇವೆ. ಯಸ್ಯಾಸ್ತಿ ಭಕ್ತಿರ್ ಭಗವತ್ಯ ಕಿಂಚನ ಸರ್ವೈ ಗುಣೈ ತತ್ರ ಸಮಾಸತೆ ಸುರಾಹ. ಯಾರಿಗೆ ಭಗವಂತನಲ್ಲಿ ಸಂಪೂರ್ಣ ಭಕ್ತಿ ಇದೆ ಅವನಿಗೆ ಭಗವದ್ ಭಕ್ತರ ಅಂದ್ರೆ ದೇವಾದಿ ದೇವತೆ ಮಹರ್ಷಿಗಳ ಎಲ್ಲ ಲಕ್ಷಣಗಳು ಗುಣಗಳು ಮೈಗೂಡಿ ಬರ್ತದೆ. ಆದರೆ ವ್ಯತಿರಿಕ್ತವಾಗಿ ಯಾರಿಗೆ ಭಗವಂತನಲ್ಲಿ ಭಕ್ತಿಯೇ ಇಲ್ಲ, ಅವನಿಗೆ ಬೇರೆಲ್ಲ ಒಳ್ಳೆ ಗುಣಗಳಿದ್ದಂಗೆ ಕಾಣ್ತಾ ಉಂಟು, ಆದರೆ ಭಗವಂತನಲ್ಲಿ ಭಕ್ತಿಯೇ ಇಲ್ಲ ಅಂದ್ರೆ ಅಂತಹ ಸದ್ಗುಣಗಳೆಲ್ಲ ವ್ಯರ್ಥ. ಮನೋರಥೇನ ಸತಿ ಧಾವತೋ ಬಹಿಹಿ. ಯಾಕೆಂದ್ರೆ ಅವನಲ್ಲಿರುವ ಗುಣಗಳೆಲ್ಲ ಎಲ್ಲಿಗೆ ಕರ್ಕೊಂಡು ಹೋಗ್ತಾನೆ, ಅವನ ಮನಸ್ಸು ಎಲ್ಲಿಗೆ ಕರ್ಕೊಂಡು ಹೋಗ್ತದೆ ಅಲ್ಲಿಗೆ ಹೋಗ್ತದೆ. ಅವನು ಅರ್ಧ ಗಂಟೆ ಒಳ್ಳೆಯವನ ರೀತಿ ಇರ್ತಾನೆ, ಆಮೇಲೆ ಸ್ವಲ್ಪ ಹೊತ್ತಾಗುವಾಗ ಅವ ಎಲ್ಲಿ ಹೋಗ್ತಾನೆ ಅಂದ್ರೆ ಕೆಳಗೆ. ಅಂದ್ರೆ ಮೇಲ್ಮುಖವಾಗಿ ಅವನ ಜರ್ನಿ ಇರುವುದಿಲ್ಲ, ಕೆಳಮುಖವಾಗಿ ಅವನ ಜರ್ನಿ ಇರ್ತದೆ. ಭಕ್ತ ತಾನು ಏನಾದ್ರೂ ತಪ್ಪು ಮಾಡಿದ್ರೆ ಅದರ ಬಗ್ಗೆ ತುಂಬಾ ಸಂಕಟ ಪಡ್ತಾನೆ, ಆದರೆ ಅಂಥವನು ಕರ್ಮಿಯಾದವನು ಈ ರೀತಿಯಲ್ಲಿ ಸಂಕಟ ಪಡುವುದಿಲ್ಲ. ಈಗ ನೋಡುವಾಗ ಮನುಷ್ಯನ ಮಾತನ್ನ ಬಗ್ಗೆ ಭಗವಂತ ಹೇಳ್ತಾರೆ, ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಏಕೆಂದರೆ ಬಹುಮುಖ್ಯವಾದ ಸಂಗತಿ ಎಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಇರುವಾತನು ಹೇಗೆ ಮಾತನಾಡುತ್ತಾನೆ ಎನ್ನುವುದು. ಇದು ತುಂಬಾ ಇಂಪಾರ್ಟೆಂಟ್. ಹೇಗೆ ಮಾತನಾಡುತ್ತಾನೆ, ಕೃಷ್ಣ ಪ್ರಜ್ಞೆಯಲ್ಲಿ ಇರುವವನು ಯಾವ ರೀತಿಯಲ್ಲಿ ಮಾತಾಡ್ತಾನೆ, ತುಂಬಾ ಇಂಪಾರ್ಟೆಂಟ್. ಈಗ ನಾವೆಲ್ಲ ಒಂದು ಸಂಸ್ಥೆಯಲ್ಲಿ ಇದ್ದೇವೆ ಅಂದ್ರೆ ಬೇರೆ ಬೇರೆ ಸ್ತರದ ವ್ಯಕ್ತಿಗಳು ಭಗವದ್ಭಕ್ತಿ ಮಾಡ್ಲಿಕ್ಕೆ ಬರ್ತಾರೆ, ಆಮೇಲೆ ಭಕ್ತರಾಗ್ತಾರೆ. ಬೇರೆ ಬೇರೆ ಸ್ತರದಲ್ಲಿರ್ತೇವೆ ನಾವೆಲ್ಲ. ಆದ ಕಾರಣ ನಾವು ಯಾವ ರೀತಿಯಲ್ಲಿ ಮಾತಾಡ್ತೇವೆ ಅಂತ ಹೇಳಿ ನಮ್ಮ ಸ್ತರ ಗೊತ್ತಾಗ್ತದೆ ನಮಗೆ. ಆದರೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು, ಯಾವುದೇ ಸ್ತರದಲ್ಲಿ ನಾವಿದ್ರೂ ಕೂಡ ಮುಂದೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂಥವರು ನಾವೆಲ್ಲ.
ಭಗವಂತನ ಕಡೆ ಭಕ್ತರ ಕಡೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಆದ ಕಾರಣ ನಾವು ಭಕ್ತರಿಗೆ ಯಾವತ್ತೂ ತೊಡಕು ಮಾಡಬಾರದು. ಅವರು ಸ್ವಲ್ಪ ಆ ಕಡೆ ಈ ಕಡೆ ಏನೋ ತಪ್ಪು ಮಾಡಬಹುದು, ಅಥವಾ ಏನೋ ನಮಗೆ ನೋವಾಗುವಂತೆ ಮಾತಾಡಬಹುದು. ಆದರೆ ಅವರು ಭಗವಂತನ ಕಡೆಗೆ ಭಕ್ತಿ ಮಾಡ್ಲಿಕ್ಕೆ ಹೋಗ್ತಾ ಇರುವವರು. ನಾವು ಯಾವತ್ತು ಅವರ ನ್ಯೂನತೆಗಳನ್ನ ಗಮನಿಸಬಾರದು, ತಪ್ಪಾಗ್ತದೆ ಅದು. ಆಗ ನಮ್ಮ ಲಕ್ಷಣವೇ ತಪ್ಪು. ಅಂದ್ರೆ ನಾವು ಒಳ್ಳೆ ರೀತಿಯಲ್ಲಿ ಭಕ್ತಿ ಮಾಡ್ತೇವೆ ಅಂತ ನಾವು ಅನ್ಕೊಳ್ತಾ ಇದ್ದೇವೆ ಅಷ್ಟೇ. ಇನ್ನೊಬ್ಬನ ತೊಡಕುಗಳನ್ನ ನಾವು ತಗೊಳ್ತಾ ಇದ್ದೇವೆ ಅಂದ್ರೆ ನಾವು ನಿಜವಾಗಿ ಭಕ್ತಿ ಮಾಡ್ತಾ ಇಲ್ಲ ಅಂತ ಸೂಚನೆ ಅದು. ನಿಜವಾಗಿ ನಾವು ಭಕ್ತಿಯಲ್ಲಿ ಮುನ್ನಡೀತಾ ಇಲ್ಲ ಅಂತ ಹೇಳಿ ಸೂಚನೆ. ಯಾಕಂದ್ರೆ ಮೂರ್ಖನ ಲಕ್ಷಣ ಅದು. ಏಕೆಂದರೆ ಯಾವುದೇ ಮನುಷ್ಯನ ಮುಖ್ಯ ಗುಣ ಮಾತು. ಮೂರ್ಖನು ಮಾತನಾಡಿದ್ದಷ್ಟು ಹೊತ್ತು ನಿಜವು ಹೊರಬೀಳುವುದಿಲ್ಲವೆಂದು ಹೇಳುತ್ತಾರೆ. ಅಂದ್ರೆ ಸುಮ್ಮನೆ ಕೂತ್ರೆ ಮೂರ್ಖ, ಅವನು ಒಳ್ಳೆಯವನು ಅಂತ, ಎಲ್ಲ ಚೆನ್ನಾಗಿದ್ದಾನೆ, ಏನ್ ತೊಂದ್ರೆ ಇಲ್ಲ, ಒಳ್ಳೆ ಬೆಸ್ಟ್ ಅಂತ ಹೇಳಿ. ಇದು ಮದುವೆಗೆ ಹುಡುಗನಿಗೆ ಮದುವೆಗೆ ಹೋದ್ರೆ, ಮದುವೆ ಮಾಡೋ ಹುಡುಗ ಅಂದ್ರೆ ಹುಡುಗಿಯನ್ನು ಹುಡುಕ್ಲಿಕ್ಕೆ ಹೋದ್ರೆ ಸುಮ್ಮನೆ ಕೂತ್ರೆ ಹುಡುಗಿ ಒಪ್ಪಿ ಬಿಡ್ತಾರೆ ಅಂತ, ಆ ರೀತಿಯ ಲಕ್ಷಣಗಳು. ಅದೇ ರೀತಿ ಮೂರ್ಖ ಮಾತನಾಡಿದ್ರೆ ಎಲ್ಲರೂ ಅನ್ಕೊಳ್ತಾರೆ ಅವನು ಮೂರ್ಖ ಅಲ್ಲ, ಒಳ್ಳೆ ವ್ಯಕ್ತಿ, ಒಳ್ಳೆ ಡ್ರೆಸ್ ಹಾಕಿದ್ದಾನೆ, ಚೆನ್ನಾಗಿ ಕಾಡ್ತಾನೆ, ವಸ್ತ್ರ ವಪುಷ ಎಲ್ಲ ಚೆನ್ನಾಗಿದೆ. ಆದ್ರೆ ಮಾತನಾಡುವಾಗ ಗೊತ್ತಾಗ್ತದೆ, ತೊದಲು ನುಡಿ ಅವನು ಲಕ ಅಂತ ಮಾತಾಡ್ತಿದ್ದಾನೆ, ಆ ತೊದಲು ನುಡಿ ಅವನಿಗಿದೆ, ಆಮೇಲೆ ಬುದ್ಧಿ ಸರಿ ಇಲ್ಲ, ಅವನು ಚೆನ್ನಾಗಿ ಮಾತಾಡ್ತಿಲ್ಲ, ಹೊಲಸು ಮಾತಾಡ್ತಿದ್ದಾನೆ, ಮಾತಾಡಿದರೆ ಬೈತಾ ಇದ್ದಾನೆ. ಯಾಕೆಂದ್ರೆ ಸಂಸ್ಕಾರ ಹಾಗೆ, ಹೆತ್ತವರ ಜೊತೆ ಹಾಗೆ ಮಾತಾಡಿದ್ದು, ಹೆತ್ತವರು ಕಳಿಸಿದ್ದೆ ಅದು. ಏನ್ ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕೆ ಹೆತ್ತವ್ರು ಹೇಳ್ತಾರೆ, ಹುಡುಗಿ ಮುಂದೆ ಮಾತಾಡ್ಲೇಬಾರ್ದಪ್ಪ, ಬಂದ ಮೇಲೆ ಮತ್ತೆ ಮಾತಾಡು ಅಂತ. ಈ ರೀತಿ ಮೂರ್ಖ ಮಾತನಾಡಿದ್ರೆ ಗೊತ್ತಾಗ್ತದೆ ಅವನು ಯಾವ ರೀತಿ. ಆದ ಕಾರಣ ನಾವು ಮೂರ್ಖರಾಗಬಾರ್ದು. ಭಗವಂತನ ಆ ಆಮೇಲೆ ಭಕ್ತರ ಹೆಸರಿಗೆ ನ್ಯೂನತೆ ಆಗುವಂತಹ ನಡವಳಿಕೆ ನಮ್ದು ಆಗಬಾರ್ದು. ಆದರೆ ಅವನು ಮಾತನಾಡುತ್ತಲೇ ನಿಜವು ಹೊರಬೀಳುತ್ತದೆ ಯಾರು ಮೂರ್ಖನು. ಕೃಷ್ಣ ಪ್ರಜ್ಞೆಯ ಮನುಷ್ಯನ ಕೃಷ್ಣ ಪ್ರಜ್ಞೆಯ ಮನುಷ್ಯನ ತಕ್ಷಣದ ಲಕ್ಷಣವೆಂದರೆ ಅವನು ಕೃಷ್ಣನನ್ನು ಕುರಿತು ಮತ್ತು ಅವನಿಗೆ ಸಂಬಂಧಿಸಿದ ವಿಷಯಗಳನ್ನು ಕುರಿತು ಮಾತ್ರ ಮಾತನಾಡುತ್ತಾನೆ. ಭಕ್ತನ ಲಕ್ಷಣ ಅಂತ ಹೇಳಿದ್ರೆ ಭಗವಂತನ ಬಗ್ಗೆ ಮತ್ತು ಭಗವಂತನಿಗೆ ಸಂಬಂಧಪಟ್ಟ ವಿಚಾರವನ್ನು ಮಾತ್ರ ಮಾತನಾಡುತ್ತಾನೆ. ತುಂಬಾ ಇಂಪಾರ್ಟೆಂಟ್ ಇದು. ಇದನ್ನು ನಾವು ನಿಜವಾಗಿ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನಾವು ಎಲ್ಲೋ ಹೋದ್ರೆ ಅವ್ರೇನ್ ಅನ್ಕೊಳ್ತಾರೋ ಅಂತ ನಾವು ಭಾವನೆ. ಯಾಕೆಂತ ಹೇಳಿದ್ರೆ ನಮ್ಗೆ ಇನ್ನೂ ಸಂಪೂರ್ಣವಾಗಿ ಭಗವಂತನಲ್ಲಿ ಶರಣು, ಭಗವಂತನ ಬಗ್ಗೆ ಇನ್ನೂ ಸಂಪೂರ್ಣ ಅರಿವು ಬೆಳೆಯಲಿಲ್ಲ. ಆದ ಕಾರಣ ನಮಗೆ ಈ ರೀತಿ ಸ್ವಲ್ಪ ಮಟೀರಿಯಲ್ ಥಾಟ್ ಪ್ರೊಸೆಸ್ ಇದೆ. ಅವ್ರೇನ್ ಅನ್ಕೊಳ್ತಾರೋ, ಇವ್ರೇನ್ ಅನ್ಕೊಳ್ತಾರೋ, ಈ ರೀತಿಯಲ್ಲೆಲ್ಲ. ಇದರಿಂದ ನಾವೆಲ್ಲರೂ ಸೇರ್ಕೊಂಡು ಇದರಿಂದ ಹೊರಗೆ ಬರ್ಬೇಕು. ಒಬ್ಬೊಬ್ಬನೇ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ನಾವೆಲ್ಲ ಸೇರ್ಬೇಕು. ಸೇರಿ ಈ ಒಂದು ಭೌತಿಕ ಮನಸ್ಥಿತಿಯಿಂದ ಹೊರಗೆ ಬಂದು ಆಧ್ಯಾತ್ಮಿಕ ಮನಸ್ಥಿತಿಯಲ್ಲಿ ಜೀವನವನ್ನ ನಡೆಸಿದ್ರೆ ಆಗ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಇಲ್ಲಿ ಇದ್ದು ನಾವು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ರೀತಿಯಲ್ಲಿ ಜೀವನ ನಡೆಸ್ತಾ ಇದ್ದೇವೆ. ಆಚೆ ಭೌತಿಕವಾಗೂ ಇಲ್ಲ, ಈಚೆ ಆಧ್ಯಾತ್ಮಿಕವಾಗಿಯೂ ಇಲ್ಲ, ಮಧ್ಯದಲ್ಲಿ ತ್ರಿಶಂಕು ಸ್ಥಿತಿಯಲ್ಲಿ ಇದ್ದೇವೆ ನಾವು. ತ್ರಿಶಂಕು ಅಂತ ಹೇಳಿದ್ರೆ ಆಚೆ ಇಲ್ಲ ಈಚೆ ಇಲ್ಲ ಅಂತ ಸ್ಥಿತಿಯಲ್ಲಿ ಇದ್ದೇವೆ ನಾವು. ಆದ ಕಾರಣ ಇದರಿಂದ ಹೊರಗೆ ಬರಬೇಕಿದ್ರೆ ಒಂದೇ ದಾರಿ, ನಾವು ಶರಣು ತಗೊಳ್ಳೋದು ಭಗವಂತನದ್ದು, ಭಕ್ತರದ್ದು. ಆಮೇಲೆ ಕಣ್ಣು ಮುಚ್ಚಿಕೊಂಡು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ ಲಾಸ್ಟಿಗೆ ಹೇಳಿದ್ದಾರಲ್ಲ ಭಗವಂತ. ಎಲ್ಲಾ ಧರ್ಮಗಳನ್ನು ಬಿಡು, ಎಲ್ಲಾ ಧರ್ಮವನ್ನು ಬಿಟ್ಟು ನನ್ನನ್ನು ಮಾತ್ರ ಶರಣಾಗು. ಆಗ ನಾನು ನಿನ್ನೆಲ್ಲ ಬೇರೆ ಧರ್ಮ ಮಾಡಲಿಲ್ಲ, ಅದು ಮಾಡಲಿಲ್ಲ ಅಂತ ಹೇಳಿ ನಿನಗೆ ಚಿಂತೆ ಇದೆಯಲ್ಲ, ಅದನ್ನೆಲ್ಲ ತೊಡೆದು ಹಾಕ್ತೇನೆ. ಅದಲ್ಲದೆ ನೀನು ಮಾಡಿದಂತಹ ಹಿಂದಿನ ಪಾಪ ಕಾರ್ಯಗಳನ್ನೆಲ್ಲ ತೆಗಿತೇನೆ ಅಂತ ಭಗವಂತ ಆಶ್ವಾಸನೆ ಕೊಡ್ತಾರೆ ಅರ್ಜುನನಿಗೆ ಮುಂದೆ. ಈಗ ಭಗವಂತನಿಗೆ ಹಾಕಿದ ಪ್ರಶ್ನೆಗೆ ಭಗವಂತ ಉತ್ತರ ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಫಸ್ಟ್ ಪ್ರಶ್ನೆಗೆ ಉತ್ತರ, ಕಾ ಭಾಷಾ ಅಂತ ಹೇಳಿ, ಸಿಂಪ್ಟಮ್ಗಳು ಏನು ಅಂತ ಹೇಳಿ, ಲಕ್ಷಣಗಳು ಏನು ಅಂತ ಹೇಳುವುದಕ್ಕೆ, ಭಗವಂತನ ಭಕ್ತರ ಲಕ್ಷಣಗಳು ಏನು ಅಂತ ಹೇಳುವ ಪ್ರಶ್ನೆ. ಮೊದಲನೆಯ ಪ್ರಶ್ನೆಗೆ ಉತ್ತರ ಒಂದೇ ಒಂದು 2 ಲೈನಲ್ಲಿ ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಭಗವಂತ. 2 ಲೈನು. ಹೇಗೆ ಭಕ್ತರ ಲಕ್ಷಣ ಇಂಪಾರ್ಟೆಂಟ್. ಈ ಶ್ಲೋಕವನ್ನ ಭಕ್ತರ ಲಕ್ಷಣಗಳು ಹೇಗೆ, ಅಥವಾ ಸಂಪೂರ್ಣವಾಗಿ ಭಗವಂತನನ್ನು ಶರಣ ತಕ್ಕೊಂಡವರು ಯಾವ ರೀತಿ ಲಕ್ಷಣ ಅಂತ ಹೇಳಿ ಒಂದೇ ಶ್ಲೋಕದಲ್ಲಿ ಉತ್ತರ ಕೊಡ್ತಾ ಇದ್ದಾರೆ ಭಗವಂತ. ಶ್ರೀ ಭಗವಾನ್ ಉವಾಚ ಪ್ರಜಾಹಾತಿ ಯದಾ ಕಾಮಾನ್ ಪ್ರಜಾಹಾತಿ ಯದಾ ಕಾಮಾನ್
ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟ ಸ್ಥಿತ ಪ್ರಜ್ಞ ತದೋಚ್ಯತೆ ತದಾ ಉಚ್ಯತೆ ಶ್ರೀ ಭಗವಾನುವಾಚ ಪ್ರಜಹಾತೆ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನಃ ಗತಾನ್ ಆತ್ಮನಿಯೇವ ಆತ್ಮನಾ ತುಷ್ಟಃ ಸ್ಥಿತ ಪ್ರಜ್ಞ ತದಾ ಉಚ್ಯತೆ. ಪ್ರಜಹಾತಿ ಅಂತ ಹೇಳಿದ್ರೆ ಯಾವಾಗ ಸಂಪೂರ್ಣವಾಗಿ ಮನಸ್ಸಿನಲ್ಲಿ ಉಂಟಾದಂತಹ ಕಾಮನೆಗಳನ್ನ ತ್ಯಜಿಸ್ತಾನೋ, ಪ್ರಜಹಾತಿ ಯದಾ ಕಾಮಾನ್, ಯಾವುದು ಸರ್ವಾನ್ ಎಲ್ಲ ರೀತಿಯ ಕಾಮನೆಗಳು, ಯಾವ ರೀತಿಯ ಕಾಮನೆಗಳು, ಎಲ್ಲಾ ರೀತಿಯ ಕಾಮನೆಗಳು, ಅದು ಭಗವಂತನ ಸೇವೆಗೆ ನಿಯೋಜಿಸಲಿಕ್ಕೆ ಆಗದ ಇರುವಂತಹ ಕಾಮನೆಗಳು, ಭಗವಂತನ ಸೇವೆಗೆ ನಿಯೋಜಿಸಲಿಕ್ಕೆ ಆಗದೇ ಇರುವಂತಹ ಎಲ್ಲಾ ಕಾಮನೆಗಳನ್ನು, ಸರ್ವಾನ್ ಕಾಮಾನ್, ಒಂದನ್ನಲ್ಲ ಸರ್ವಾನ್ ಕಾಮಾನ್ ಪ್ರಜಹಾತಿ, ಯಾರು ಅದನ್ನ ದಹಿಸ್ತಾನೆ ಅಥವಾ ತ್ಯಜಿಸ್ತಾನೆ ಅಂತವನು ಭಗವಂತನ ಭಕ್ತ. ಒಂದು ಲಕ್ಷಣ. ಎರಡನೇ ಲಕ್ಷಣ, ಆತ್ಮನಿಯೇವ ಆತ್ಮನಾ ತುಷ್ಟ, ಅವನು ಎಲ್ಲಿಯೂ ಬೇರೆ ಸಂತೋಷ ಪಡ್ಲಿಕ್ಕೆ ಶುರು ಮಾಡುವುದಿಲ್ಲ. ಅಲ್ಲಿ ಹೋದ್ರೆ ನನಗೆ ಸುಖ ಸಿಗ್ತದೆ, ಇಲ್ಲಿ ಹೋದ್ರೆ ಸುಖ ಸಿಗ್ತದೆ, ಓ ವೀಕೆಂಡ್ ಹೋಗುವಾಗ ಸ್ವಲ್ಪ ಅಲ್ಲಿ ಟ್ರಾವೆಲ್ ಮಾಡುವ, ಇಲ್ಲಿ ಟ್ರಾವೆಲ್ ಮಾಡುವ ಅಂತ ನಮಗೆಲ್ಲ ಕಾಣ್ತಾ ಉಂಟಲ್ಲ. ಅಂದ್ರೆ ನಾವು ಆತ್ಮನ್ಯೇವ ಆತ್ಮತುಷ್ಟ, ನಮಗೆ ಒಳಗೆ ಸುಖ ಇಲ್ಲ. ಯಾಕೆಂದ್ರೆ ನಮಗೆ ಸಂಪೂರ್ಣವಾಗಿ ಭಗವಂತನಲ್ಲಿ ಭಕ್ತಿ ಇಲ್ಲ. ಜಪ ಮಾಡ್ತಾ ಇರುವಾಗ ಅಲ್ಲಿ ಇಲ್ಲಿ ಹೋಗೋಣ ಅಂತ ಕಾಣುತ್ತೆ, ಮನಸ್ಸು ಅಲ್ಲಿ ಇಲ್ಲಿ ಹೋಗುತ್ತೆ. ಅಂದ್ರೆ ನಾವು ಇನ್ನೂ ಈ ಸ್ತರಕ್ಕೆ ತಲುಪಲಿಲ್ಲ ಅಂತ ಸಂಪೂರ್ಣವಾಗಿ ನಮ್ಗೆ ಅರ್ಥ ಆಗ್ತದೆ. ಇದೆಲ್ಲ ನಮ್ಗೆ ಅರ್ಥ ಆಗ್ಲಿಕ್ಕೋಸ್ಕರವೇ ಭಗವಂತ ಹೇಳ್ತಾ ಇರೋದು. ಎಲ್ಲಿದ್ದೇವೆ ನಾವು, ಎಲ್ಲಿ ನಾವಿದ್ದೇವೆ ಅಂತ ಹೇಳಿ ತಿಳಿಸ್ಕೊಳ್ತಿದ್ದಾರೆ ಭಗವಂತ. ಯಾಕಂದ್ರೆ ನಾವು ಇದೆಲ್ಲ ಓದುದು ಯಾಕೆ, ಇಲ್ಲದ್ರೆ ನಾವು ಆ ಊಹಾಪೋಹದಲ್ಲಿ, ನಾವು ಈಗಾಗಲೇ ಡಿವೋಟಿಗಳು, ನಮಗೆ ದಾಸ ದಾಸಿ ಅಂತ ಹೆಸರು ಬಂದಿದೆ, ನಾಮ ಹಾಕಿದ್ದೇವೆ, ಚೆನ್ನಾಗಿ ನಡವಳಿಕೆ ತೋರಿಸ್ತಿದ್ದೇವೆ, ನಾನೇ ಶುದ್ಧ ಭಕ್ತ ಅಂತ ಹೇಳುವ ಒಂದು ಮನಸ್ಸಿಗೆ ಆ ರೀತಿಯಲ್ಲೇ ಬರ್ಲಿಕ್ಕೆ ಸಾಧ್ಯತೆ ಉಂಟು. ಆದ ಕಾರಣ ಭಗವಂತ ಇಲ್ಲಿ ತೋರಿಸ್ಕೊಡ್ತಿದ್ದಾನೆ, ಇಲ್ಲಪ್ಪ ನೀನು ಇನ್ನೂ ತುಂಬಾ ಮುಂದೆ ಹೋಗ್ಲಿಕ್ಕುಂಟು, ನಿನ್ನ ಭಾವನೆಗಳು ಎಲ್ಲ ಈ ಮಟ್ಟಿಗೆ ಬರ್ಲಿಲ್ಲ, ಈ ಒಂದು ಸ್ತರಕ್ಕೆ ಬರ್ಲಿಲ್ಲ, ತುಂಬಾ ಕೆಳಗಿದ್ಯಾ ನೀನು, ಮೇಲೆ ಬಾ ಅಂತ ಹೇಳಿ ತೋರಿಸ್ತದೆ. ಅದಕ್ಕೋಸ್ಕರ ಇದು ಓದುದು ನಾವೆಲ್ಲ, ಯಾಕೆಂದ್ರೆ ನಮ್ಮ ಯಾವ ಸ್ತರದಲ್ಲಿ ನಾವಿದ್ದೇವೆ ಅಂತ ಹೇಳಿ ನಮಗೆ ಗೊತ್ತಾಗ್ತದೆ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನಿಯೇವ ಆತ್ಮನಾ ತುಷ್ಟ ಸ್ಥಿತ ಪ್ರಜ್ಞ ತದೋಚ್ಯತೆ. ಮುಂದೆ ಹೋಗೋಣ. ಸಂತೋಷನಾಗಿರ್ಬೇಕು ಅವನು ಇಲ್ಲಿ, ತನ್ನಲ್ಲೇ ತಾನು ಅಂತ ಹೇಳಿದ್ರೆ ಭಗವಂತನ ಭಕ್ತಿಯಲ್ಲಿ ಸಂತೋಷವಾಗಿರ್ಬೇಕು ಅಂತ ಹೇಳಿ ಅರ್ಥ. ಅದರದ್ದು ತನ್ನಲ್ಲೇ ತಾನು ಅಂದ್ರೆ ಅಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕು, ತಾನು ಅಂತ ಹೇಳಿದ್ರೆ ಭಗವಂತನ ದಾಸ. ಈಗ ನಾನೊಂದು ಆತ್ಮ ಅಂತ ಹೇಳಿದ್ರೆ ಆತ್ಮನಿಗೆ ಅದರದ್ದೇ ಒಂದು ಅಸ್ತಿತ್ವ ಇಲ್ಲ, ಒಂದೇ ಆತ್ಮವೇ, ಆತ್ಮದಲ್ಲೇ ಆತ್ಮ ಸೃಷ್ಟಿ, ಅದು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಭಗವಂತನಿಗೆ ಮಾತ್ರ. ಆತ್ಮಾರಾಮ ಅಂತ ಹೇಳಿದ್ರೆ ಭಗವಂತ ಮಾತ್ರ. ಆದ್ರೆ ಭಗವದ್ಭಕ್ತರೆಲ್ಲ ಆತ್ಮಾರಾಮ ಅಂದ್ರೆ ಆ ಆತ್ಮಾರಾಮನಾದಂತಹ ಭಗವಂತನ ಸೇವಕನಾಗುವುದೇ ಆತ್ಮಾರಾಮ ಲಕ್ಷಣ. ಭಗವಂತನ ಭಕ್ತರ ಲಕ್ಷಣ ಅಂತ ಹೇಳಿದ್ರೆ ಭಗವಂತನ ಸಂಪೂರ್ಣ ದಾಸನಾಗಿ ಅವನ ಸೇವೆ ಮಾಡುವುದೇ ಆತ್ಮದ ತುಷ್ಟಿ. ಇಲ್ಲಾದ್ರೆ ಆತ್ಮನ ತುಷ್ಟಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆತ್ಮನಿಯೇವ ಆತ್ಮನ ತುಷ್ಟ ಅಂತ ಹೇಳಿದ್ರೆ ಭಗವಂತನ ಸೇವೆ ಮಾಡ್ತಾ ಸಿಗುವ ಸಂತೋಷ, ಅದಕ್ಕೆ ಸೇವಾ ಆನಂದ ಅಂತ ಹೇಳ್ತಾರೆ. ಆ ಸೇವಾ ಆನಂದ ಅದೇ ಆತ್ಮನೋ ತುಷ್ಟ. ಅನುವಾದ ಶಿಲಪ್ರಭುಪಾದರಿಂದ. ದೇವೋತ್ತಮ ಪರಮ ಪುರುಷನು ಹೇಳಿದನು. ಭಗವಂತ ಹೇಳ್ತಾನೆ, ಏನ್ ಹೇಳ್ತಾನೆ? ಪಾರ್ಥ, ಮನಸ್ಸಿನ ಕಲ್ಪನೆಗಳಿಂದ ಇಂದ್ರಿಯ ಸುಖದ ವಿವಿಧ ಬಯಕೆಗಳು ಉಂಟಾಗುತ್ತವೆ. ಮನಸ್ಸಿನ ಕಲ್ಪನೆಗಳಿಂದ ಇಂದ್ರಿಯ ಸುಖದ ವಿವಿಧ ಬಯಕೆಗಳು ಉಂಟಾಗುತ್ತವೆ. ಒಬ್ಬ ಮನುಷ್ಯನು ಇಂದ್ರಿಯ ಸುಖದ ಎಲ್ಲ ಬಗೆಯ ಆಸೆಗಳನ್ನು ತ್ಯಜಿಸಿ, ಒಬ್ಬ ಮನುಷ್ಯನು ಇಂದ್ರಿಯ ಸುಖದ ಎಲ್ಲ ಬಗೆಯ ಆಸೆಗಳನ್ನು ತ್ಯಜಿಸಿ ಅವನ ಮನಸ್ಸು ಪರಿಶುದ್ಧವಾಗಿ ಆತ್ಮದಲ್ಲೇ ಸಂತುಷ್ಟನಾದಾಗ ಆತನನ್ನು ಶುದ್ಧ ದಿವ್ಯ ಪ್ರಜ್ಞೆಯಲ್ಲಿ ಇರುವವನೆಂದು ಕರೆಯುವರು. ಈಗ ಎಲ್ರಿಗೂ ಸಂಶಯ ಬರ್ತಾ ಇರಬಹುದು, ಆತ್ಮ ಯಾವತ್ತು ಶುದ್ಧ, ಆತ್ಮ ಯಾವತ್ತು ಶುದ್ಧ, ಆಗ ಇದೆಲ್ಲ ಯಾಕೆ ಜಂಜಾಟ? ನಾನು ಏನೇ ಕೆಟ್ಟ ಕೆಲಸ ಮಾಡಿದ್ರು ಕೊನೆಗೆ ಆತ್ಮ ಶುದ್ಧವೇ ಅಲ್ವೇ? ಆತ್ಮ ಶುದ್ಧವೇ ಇಲ್ಲ, ಆತ್ಮಕ್ಕೆ ಯಾವತ್ತು ಅಶುದ್ಧತೆ ಅಂತ ಬರುವುದೇ ಇಲ್ಲ ಅಲ್ಲ. ಹಾಗಿರುವಾಗ ಇದೆಲ್ಲ ಯಾಕೆ ಚಿಂತೆ ಮಾಡೋದು, ಏನು ಮಾಡಿದ್ರು ಪರವಾಗಿಲ್ಲ ಅಂತ ಹೇಳೋ ಭಾವನೆ ನಮಗೆ ಬರ್ತದೆ. ಆಗ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಇಲ್ಲ, ಮನಸ್ಸನ್ನು ಕೂಡ ಶುದ್ಧ ಮಾಡಬೇಕು, ದೇಹವನ್ನು ಕೂಡ ಶುದ್ಧ ಮಾಡಬೇಕು. ಈ ಶುದ್ಧತೆ ಮಾಡುವುದು ಭಗವಂತನ ಭಕ್ತರು
ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾವು ಭಗವಂತನ ಭಕ್ತರ ದೇಹಕ್ಕೂ ಭಗವಂತನ ಭಕ್ತರ ಮನಸ್ಸಿಗೂ ವ್ಯತ್ಯಾಸ ಕಾಣುವುದಿಲ್ಲ. ಈಗ ನಾವು ನಮ್ಮ ಗುರುಗಳ, ಮಹಾರಾಜರ ಅಥವಾ ಪ್ರಭುಪಾದರ ದೇಹವನ್ನು ನೋಡಿದ್ರೆ ಅದಕ್ಕೂ ಅವರ ಆತ್ಮಕ್ಕೂ ಏನು ವ್ಯತ್ಯಾಸ ನೋಡೋದಿಲ್ಲ, ಅದೆಲ್ಲ ಒಂದೇ ನಮಗೆ. ಈಗ ನಮಗೆ ಅನ್ನಿಸ್ಬೋದು ಕೆಲವೊಂದ್ಸಲ ನಾವು ಮಹಾರಾಜರು ಬಂದ್ರೆ ಅವರ ಕಾಲಿಗೆ ಅಭಿಷೇಕ ಮಾಡಿ ಅದನ್ನು ಕುಡಿಬೇಕಲ್ಲ ಅಂತೇಳಿ ನಮಗೆ ಅನ್ನಿಸ್ಬೋದು. ಆದರೆ ಅವರ ಆತ್ಮಕ್ಕೂ ಅವರ ಕಾಲಿಗೂ ನಮಗೆ ವ್ಯತ್ಯಾಸವಿಲ್ಲ, ಎಲ್ಲವೂ ಒಂದೇ. ಯಾಕಂದ್ರೆ ಭಗವಂತ ಹೇಳ್ತಾನೆ, ಭಗವಂತ ಮುಂದೆ ಹೇಳ್ತಾನೆ, ಭಗವಂತನಿಗೂ ಭಗವಂತನ ಆತ್ಮಕ್ಕೂ ವ್ಯತ್ಯಾಸ ಇಲ್ಲ, ಅದೇ ಸೇಮ್ ವೈಷ್ಣವನಿಗೂ ಹೊಂದುತ್ತದೆ. ಆದ ಕಾರಣ ಪರಿಶುದ್ಧರಾದ ಭಕ್ತದಂತಹ ನಮ್ಮ ಆಚಾರ್ಯರಾಗ್ಲಿ ನಮ್ಮ ಗುರುಗಳಾಗ್ಲಿ ಎಲ್ಲರಿಗೂ ನಾವು ನಮ್ಮನ್ನ ಅರ್ಪಿಸಿ ಅವರಲ್ಲಿ ಯಾವ ರೀತಿಯಲ್ಲಿಯೂ ಅವರ ದೇಹಕ್ಕೂ ಅವರ ಮನಸ್ಸಿಗೂ ನಾವು ವ್ಯತ್ಯಾಸ ಕಾಣದೆ ಅವರು ಎಲ್ಲವ ರೀತಿಯಲ್ಲಿಯೂ ಶುದ್ಧರಾಗಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು. ಎಲ್ಲ ರೀತಿಯಲ್ಲಿ ಅವರು ಶುದ್ಧರಾಗಿದ್ದಾರೆ, ಯಾಕೆಂದ್ರೆ ಅವರ ಮನಸ್ಸು ಸಂಪೂರ್ಣವಾಗಿ 24 ಗಂಟೆ ಸಹ ಕೃಷ್ಣನ ಸೇವೆಯಲ್ಲಿ ತೊಡಗಿಕೊಂಡಿದೆ. ಅವರ ಮನಸ್ಸು, ದೇಹ, ಆತ್ಮ ಎಲ್ಲವೂ ಭಗವಂತನ ಸೇವೆಯಲ್ಲೇ ತೊಡಗಿಕೊಂಡಿದೆ. ಆದ ಕಾರಣ ಅವರ ದೇಹಕ್ಕೆ ಏನು ವ್ಯತ್ಯಾಸ ಇಲ್ಲ. ಆದ ಕಾರಣ ಅವರ ವಾಣಿ ವಪು ಎಲ್ಲ ಒಂದೇ. ಅವರ ವಾಣಿ ವಪು, ವಪು ಅಂದ್ರೆ ದೇಹ, ವಾಣಿ ಅಂದ್ರೆ ಅವರ ಮಾತುಗಳು. ಆದರೆ ಅವರು ಇಲ್ಲಿಂದ ಹೋದ ಮೇಲೆ, ಅಂದ್ರೆ ನಮ್ಮ ಎದುರುಗಡೆ ಶರೀರಧಾರಿಗಳಾಗಿ ಇಲ್ಲದೇ ಇರೋ ಸಮಯದಲ್ಲಿ ನಾವು ಅವರ ವಾಣಿಯ ಆಶ್ರಯ ತಗೊಳ್ಬೇಕು ಸಂಪೂರ್ಣವಾಗಿ. ಶ್ರೀಲ ಪ್ರಭುಪಾದರು ಈಗ ಇಲ್ಲ, ಆದರೆ ಇಲ್ಲ ಅಂತ ಹೇಳಿದ್ರೆ ಅವರು ಶರೀರಧಾರಿಯಾಗಿ ನಮ್ಮ ಎದುರಿಲ್ಲ, ಬೇರೆ ಕಡೆ ಇದ್ದಾರೆ. ಬೇರೆ ಅಂದ್ರೆ ಬೇರೆ ಲೋಕದಲ್ಲಿ ಎಲ್ಲಿದ್ದಾರೆ, ಭಗವಂತನಿಗೆ ಎಲ್ಲಿ ಬೇಕು ಅಲ್ಲಿದ್ದಾರೆ ಅವರು. ಆದ ಕಾರಣ ನಮ್ಮ ಶರೀರಧಾರಿಯಾಗಿ ಇಲ್ಲದಿರೋ ಕಾರಣ ನಾವು ಅವರಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಅವರು ತನ್ನ ವಚನಗಳಿಂದ ಇಲ್ಲಿದ್ದಾರೆ. ಅವರು ಹೇಳ್ತಾರೆ, ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಾನು ಪ್ರತಿಯೊಂದು ಅಕ್ಷರದಲ್ಲಿಯೂ ಪ್ರತಿಯೊಂದು ಪುಸ್ತಕದಲ್ಲಿಯೂ ಅವರು ಬರೆದಿರುವಂತಹ ಪುಸ್ತಕದಲ್ಲಿ ನಾನು ವಾಸ ಮಾಡ್ತೇನೆ, ನನಗೆ ಸಾವೇ ಇಲ್ಲ, ನಾನು ಈ ಪುಸ್ತಕದಲ್ಲಿ ಇದ್ದೇನೆ ಅಂತ ಭಗವದ್ಭಕ್ತರಾದಂತಹ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ. ಆದ ಕಾರಣ ನಾವು ಆ ಪರಿಶುದ್ಧ ಆತ್ಮ ಅಂತ ಹೇಳಿದ್ರೆ ಮನಸ್ಸನ್ನ ಪರಿಶುದ್ಧ ಕೂಡ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಅಂತಹ ವ್ಯಕ್ತಿಯನ್ನ ಸ್ಥಿತಪ್ರಜ್ಞ ಅಂತ ಹೇಳಿ ಭಗವಂತ ಹೇಳ್ತಾನೆ. ಭಗವಂತನ ಭಕ್ತರ ಲಕ್ಷಣ. ಭಾವಾರ್ಥ: ಕೃಷ್ಣ ಪ್ರಜ್ಞೆಯಲ್ಲಿ ಅಥವಾ ಭಗವಂತನ ಭಕ್ತಿ ಸೇವೆಯಲ್ಲಿ ತನ್ಮಯನಾಗಿರುವ ಮನುಷ್ಯನಿಗೆ ಮಹರ್ಷಿಗಳ ಎಲ್ಲ ಸದ್ಗುಣಗಳು ಇರುತ್ತವೆ. ಇದು ಯಾವ ಶ್ಲೋಕ? ಯಾರಿಗಾದ್ರೂ ನೆನಪಿದೆಯಾ? ಇಲ್ಲಿ ಇದು ಇಂಪಾರ್ಟೆಂಟ್. ತನ್ಮಯನಾಗಿರುವ ಮನುಷ್ಯನಿಗೆ, ತನ್ಮಯ ಅಂತ ಹೇಳೋ ಪದ ತುಂಬಾ ಇಂಪಾರ್ಟೆಂಟು. ಯಾಕೆಂದ್ರೆ ನಾವೆಲ್ಲ ಸೇವೆ ಮಾಡ್ತೇವೆ, ಆದ್ರೆ ತನ್ಮಯರಾಗಿ ಸೇವೆ ಮಾಡೋದಿಲ್ಲ. ಜನರಲಿ ಇಲ್ಲಿ ಮಾಡೋರು ಇರಬಹುದು, ಬಟ್ ಜನರಲಿ ನಾವು ಸೇವೆ ಮಾಡ್ತೇವೆ, ಆದರೆ ತನ್ಮಯರಾಗಿ ಸೇವೆ ಮಾಡೋದಿಲ್ಲ. ಅದ ಕಾರಣ ಈ ಪದ ತುಂಬಾ ಇಂಪಾರ್ಟೆಂಟ್. ಎಬ್ಸಾರ್ಬ್ಡ್ ಆಗಿ, ತನ್ಮಯರಾಗಿ, ಜಪ ಮಾಡುವಾಗ ತನ್ಮಯನಾಗಿರ್ಬೇಕು, ಪೂಜೆ ಮಾಡುವಾಗ ತನ್ಮಯನಾಗಿರ್ಬೇಕು. ಆದರೆ ನಾವು ನಮ್ಮ ಮಾನಸಿಕ ಗೊಂದಲದಲ್ಲಿ ನಾವು ಭಗವಂತನ ಸೇವೆಯಲ್ಲಿ ತನ್ಮಯನಾಗಿರುವುದಿಲ್ಲ, ಬೇರೆಲ್ಲ ವಿಚಾರಗಳಲ್ಲಿ ನಮ್ಮನ್ನು ದೂರ ಕೊಂಡೋಗ್ತದೆ ಈ ತನ್ಮಯತೆಯನ್ನು. ಯಾರಿಗಾದ್ರೂ ಈ ಶ್ಲೋಕ ಈಗ ತಾನೇ ಹೇಳಿದ್ದು, ಒಂದು ಶ್ಲೋಕ ಹಿಂದೆ ಹೇಳಿದ್ದೇವೆ, ಅದೇ ಶ್ಲೋಕವನ್ನು ಶ್ರೀಲ ಪ್ರಭುಪಾದರು ಹೇಳ್ತಿದ್ದಾರೆ. ಯಾರಾದ್ರೂ ನೆನಪಿದ್ಯಾ? ಹರೇ ಕೃಷ್ಣ. ಯಸ್ಯಾಸ್ತಿ ಭಕ್ತಿ ಭಗವತ್ಯ ಕಿಂಚನ, ಅದೇ ಶ್ಲೋಕವನ್ನ ಹೇಳ್ತಾ ಇದ್ದಾರೆ. ಯಸ್ಯಾಸ್ತಿ ಭಕ್ತಿರ್ ಭಗವತ್ಯ ಕಿಂಚನ ಸರ್ವೈ ಗುಣೈ ತತ್ರ ಸಮಾಸತೆ ಸುರಾಹ. ಈ ಪದ ಅಷ್ಟು. ನೆಕ್ಸ್ಟ್ ಸೆಂಟೆನ್ಸ್: ಯಸ್ಯಾಸ್ತಿ ಭಕ್ತಿರ್ ಭಗವತ್ಯ ಕಿಂಚನ ಸರ್ವೈ ಗುಣೈ ತತ್ರ ಸಮಾಸತೆ ಸುರಾಹ. ಹರಾವ್ ಅಭಕ್ತಸ್ಯ ಕುತೋ ಮಹದ್ಗುಣ ಮನೋರಥೇನ ಸತಿ ಧಾವತೋ ಬಹಿ. ಇದು ಪೂರ್ಣ ಆ ಶ್ಲೋಕದ ಅರ್ಥ ಶ್ರೀಲ ಪ್ರಭುಪಾದರು ಬರ್ದಿದ್ದಾರೆ ಇಲ್ಲಿ. ಹೀಗೆ ಆಧ್ಯಾತ್ಮಿಕ ನೆಲೆ ಇಲ್ಲದವನಿಗೆ ಒಳ್ಳೆಯ ಅರ್ಹತೆ ಇರುವುದಿಲ್ಲ, ಏಕೆಂದರೆ ಆತನು ತನ್ನ ಮನಸ್ಸಿನ ಕಲ್ಪನೆಗಳನ್ನೇ ಆಶ್ರಯಿಸುತ್ತಾನೆ. ತನ್ನ ಮನಸ್ಸು ಎಲ್ಲಿಗೆ ಕರ್ಕೊಂಡು ಹೋಗ್ತದೆ ಅಲ್ಲಿಗೆ ಹೋಗ್ತಾನೆ. ನಿದ್ದೆ ಮಾಡಬೇಕು ಅಂತ ಕಂಡ್ರೆ ನಿದ್ದೆ ಮಾಡ್ತಾನೆ, ನಡಿಬೇಕಂದ್ರೆ ನಡೀತಾನೆ, ಕೂತ್ಕೊಳ್ಬೇಕಂದ್ರೆ ಕೂತ್ಕೊಳ್ತಾನೆ. ಈ ರೀತಿಯಲ್ಲಿ ಕಲ್ಪನೆಗಳು, ಮನಸ್ಸಿನ ಕಲ್ಪನೆಗಳ ಆಶ್ರಯವನ್ನ ತಗೊಳ್ತಾನೆ. ಆ ಕಲ್ಪನೆಗಳು ಎಲ್ಲಿಂದ ಬಂದಿದೆ? ಆ ಕಲ್ಪನೆಗಳೆಲ್ಲ ನಮ್ಮ ಪೂರ್ವ ಜನ್ಮದ ಮತ್ತು ಈ ಜನ್ಮದಲ್ಲಿ ಮಾಡಿದಂತ ಕಾರ್ಯ ಅಕಾರ್ಯಗಳ ಒಂದು ಸಂಯೋಜನೆಯಿಂದ ಆದಂತಹ ಪ್ರತಿಕ್ರಿಯೆಯಿಂದ ಬಂದಂತಹ ಕಲ್ಪನೆಗಳು. ಈಗ ನಾವು 10 ದಿವಸದಿಂದ ಅದು ಮಾಡಿದ್ರೆ 11ನೇ ದಿವಸ ಅದೇ ಮಾಡಿ ಹೋಗ್ತದೆ.
10 ದಿವಸದಿಂದ ಅದೇ ಮಾಡಿದರೆ 11ನೇ ದಿವಸ ಅದೇ ಮಾಡಿ ಹೋಗ್ತದೆ. ಯಾಕೆ ಹಾಗೆ ಆಯ್ತು ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಅದು ದೃಢವಾಗಿದೆ ಕಲ್ಪನೆ. ಆ ಕಲ್ಪನೆಯಿಂದ ಅಂತಹ ಕಲ್ಪನೆಗಳ ಆಶ್ರಯವನ್ನು ತಗೊಳ್ತೇವೆ. ಈಗ ಯಾರೋ ಒಬ್ಬ ಕುಡುಕ ಇರ್ತಾನೆ, 10 ದಿವಸ ಕುಡಿದಿದ್ದಾನೆ, 11ನೇ ದಿನ ಅದು ಕುಡಿಲಿಕ್ಕೆ ಹೋಗ್ಬೇಕು. ಯಾಕಂದ್ರೆ ಕಲ್ಪನೆಗಳು ದೃಢವಾಗಿ ಉಂಟು ಅಲ್ಲಿ, ಮನಸ್ಸಿನಲ್ಲಿ ಆಶ್ರಯ ಪಡೆದುಕೊಂಡಿದೆ ಆ ಕಲ್ಪನೆಗಳು. ಆ ಮನಸ್ಸಿನ ಆಶ್ರಯವನ್ನ ಈ ವ್ಯಕ್ತಿ ತಗೊಳ್ಳಿಕ್ಕೆ ಶುರು ಮಾಡ್ತಾನೆ. ಹೀಗೆ ಎಲ್ಲಿ ಹೇಳ್ತಾ ಇದೆ? ಭಾಗವತದಲ್ಲಿ ಹೇಳ್ತಾ ಇದೆ. ಮನಸ್ಸಿನ ಕಲ್ಪನೆಗಳು ಸೃಷ್ಟಿ ಮಾಡುವ ಎಲ್ಲ ಬಗೆಯ ಇಂದ್ರಿಯ ಅಪೇಕ್ಷೆಗಳನ್ನು ಮನುಷ್ಯನು ತ್ಯಜಿಸಬೇಕೆಂದು ಇಲ್ಲಿ ಸರಿಯಾಗಿ ಹೇಳಿದೆ. ಅಂದ್ರೆ ಕಲ್ಪನೆಗಳು ಬರ್ತಾ ಉಂಟು, ಮನುಷ್ಯನಲ್ಲಿ ಕಲ್ಪನೆ ಇದೆ, ಆದರೆ ಅದರ ಆಶ್ರಯ ತಗೊಳ್ಬಾರ್ದು. ಅಂದ್ರೆ ಇಂದ್ರಿಯಕ್ಕೆ ಆ ಆಶ್ರಯ ಕೊಡಬಾರ್ದು, ನಮ್ಮ ಇಂದ್ರಿಯಕ್ಕೆ ಆ ಆಶ್ರಯ ಕೊಡಬಾರ್ದು. ಆದರೆ ಸರ್ವೇ ಸಾಮಾನ್ಯ ವ್ಯಕ್ತಿಗಳಾದ ನಾವೆಲ್ಲ ಆ ಇಂದ್ರಿಯದ ಆಶ್ರಯವನ್ನು ತಗೊಳ್ತದೆ. ಯಾವುದರ ಆಶ್ರಯ ತಗೊಳ್ತದೆ? ಮನಸ್ಸಿನ ಆಶ್ರಯ. ಆ ಇಂದ್ರಿಯಗಳು ತಗೊಂಡು ಆ ಚಟುವಟಿಕೆಗಳಲ್ಲಿ ಮಗ್ನನಾಗ್ತದೆ. ಥಿಂಕಿಂಗ್, ವಿಲ್ಲಿಂಗ್, ಫೀಲಿಂಗ್ ಅಂತ ಹೇಳ್ತಾರೆ. ಥಿಂಕಿಂಗ್ ಯೋಚನೆ, ವಿಲ್ಲಿಂಗ್ ಅದು ಮಾಡಬೇಕು ಅಂತ ನಿಶ್ಚಯ, ಆಮೇಲೆ ಫೀಲಿಂಗ್ ಮಾಡದೇ ಬಿಡುದು ಆ ಕಾರ್ಯ. ಅದಕ್ಕೆ ಶ್ರೀಲ ಪ್ರಭುಪಾದ ಹೇಳ್ತಾರೆ, ಯೋಚನಾ ಸ್ಥಿತಿಯಲ್ಲೇ, ಆ ಕಲ್ಪನಾ ಸ್ಥಿತಿಯಲ್ಲೇ ಅದನ್ನ ಕಟ್ ಮಾಡಬೇಕು. ಸುಲಭ ಇಲ್ಲ, ನಾವೆಲ್ಲ ಸ್ಟ್ರಗಲ್ ಮಾಡ್ತಾ ಇದ್ದೇವೆ ಇದರಲ್ಲಿ. ಯೋಚನಾ ಸ್ಥಿತಿಯಲ್ಲೇ ಅದನ್ನ ತೊಡೆದು ಹಾಕಬೇಕು. ಥಿಂಕಿಂಗ್, ವಿಲ್ಲಿಂಗ್, ಫೀಲಿಂಗ್ ಅಂತ ಹೇಳ್ತಾರೆ. ಥಿಂಕಿಂಗ್ ಅಂತ ಹೇಳಿದ್ರೆ ನಮಗೆ ಏನೋ ಮಾಡಿ ಮಾಡಿ ಅಭ್ಯಾಸ ಆದದ್ದನ್ನು ನಾಳೆ ಅದನ್ನೇ ಮಾಡ್ತೇನೆ, ಅದರ ಬಗ್ಗೆ ಯೋಚನೆ ಬರ್ತಾ ಉಂಟು. ಆ ಯೋಚನೆ ಬಂದ ಕ್ಷಣವೇ ಮಾಡ್ತೇನೆ ಅಂತ ಹೇಳೋ ಭಾವನೆ ಶುರು ಆಗ್ತದೆ. ಮಾಡಬೇಕು 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 ಅಂತ ಹೇಳೋ ಭಾವನೆ ಸುತ್ತದೆ. ಅಷ್ಟೇ ಅಡಿಕ್ಟ್ ಆಗಿರ್ತೇವೆ ಅದಕ್ಕೆ. ಆಮೇಲೆ ಅದು ಮಾಡೇ ಮಾಡ್ತೇವೆ, ಅಂದ್ರೆ ಫೀಲ್ ಮಾಡ್ತೇವೆ. ಫೀಲ್ ಮಾಡ್ತೇವೆ ಅಂದ್ರೆ ಅನುಭವಿಸ್ತೇವೆ ಅದನ್ನ ಅಂತ. ಆದ ಕಾರಣ ನಾವು ಎಲ್ಲರೂ ಪ್ರಯತ್ನ ಪಡೋಣ, ಭಗವಂತನಲ್ಲಿ ಪ್ರೇ ಮಾಡುವ, ಎಲ್ಲರೂ ಒಬ್ರಿಗೊಬ್ರು ಪ್ರೇ ಮಾಡಿಕೊಂಡು ನಾವು ಥಿಂಕಿಂಗ್ನಲ್ಲೇ, ಅಂಥ ಕೆಟ್ಟ ಯೋಚನೆಗಳಲ್ಲೇ ಅದನ್ನ ಸ್ಟಾಪ್ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು, ನಿಲ್ಲಿಸಲಿಕ್ಕೆ ಪ್ರಯತ್ನ ಪಡಬೇಕು. ಆಗ ಇಂದ್ರಿಯಗಳು ಹತೋಟಿಗೆ ಬರ್ತವೆ. ಆದರೆ ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾಗಿರುವಾಗ ಹೊರಗಿನ ಪ್ರಯತ್ನವೇ ಇಲ್ಲದೆ ಇಂದ್ರಿಯಾಪೇಕ್ಷೆಗಳು ತಾವಾಗಿಯೇ ಅಡಗುತ್ತವೆ. ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿದ್ರೆ ಏನಾಗ್ತದೆ? ಇದೆಲ್ಲ ನಿಧಾನವಾಗಿ ಹಲ್ಲು ತೆಗೆದ ಹಾವಿನ ಹಾಗೆ ಆಗ್ತದೆ. ಸುಮ್ಮನೆ ಬುಸುಗುಟ್ಟಬೇಕಷ್ಟೇ ಈ ಇಂದ್ರಿಯಗಳು, ಏನು ತೊಂದರೆ ಕೊಡುವುದಿಲ್ಲ. ಆದುದರಿಂದ ಮನುಷ್ಯನು ಯಾವ ಹಿಂಜರಿಕೆ ಇಲ್ಲದೆ ಕೃಷ್ಣ ಪ್ರಜ್ಞೆಯನ್ನು ಬೆಳಕಿಸಿಕೊಳ್ಳಬೇಕು. ಇಷ್ಟು ಹೇಳಿದ ಮೇಲೆ ನಾವು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಲಿಕ್ಕೆ ಪ್ರಯತ್ನ ಪಡುವುದಿಲ್ಲ ಅಂದ್ರೆ ನಾವು ಮೂಢರಾಗ್ತೇವೆ. ಏನೋ ಬೇರೆ ಹೋಗಿ ಸುಮ್ಮನೆ ಕೂತ್ಕೊಂಡು ಧ್ಯಾನ ಮಾಡ್ತೇನೆ ಅಂತ ಹೇಳಿದ್ರೆ ಮೂಢರಾಗ್ತೇವೆ. ಯಾಕೆಂತ ಹೇಳಿದ್ರೆ ಇಷ್ಟೆಲ್ಲ ಗೊತ್ತಾಯ್ತಲ್ಲ. ನಾನು ಒಂದು ಉದಾಹರಣೆ ಕೊಡ್ತೇನೆ. ಒಬ್ಬ ವ್ಯಕ್ತಿ ಒಂದು ಕಪ್ಪು ಚುಕ್ಕಿ ಅಥವಾ ಬಿಳಿ ಚುಕ್ಕಿಯಲ್ಲಿ ಕೂತು ಧ್ಯಾನ ಮಾಡ್ತಾನೆ ಅಂತ ಇಟ್ಕೊಳ್ಳೋಣ, ತಪ್ಪೇನಲ್ಲ. ಇದಕ್ಕೆ ಏನು ಹೇಳ್ತಾರೆ? ಅಕರ್ಮ ಅಂತ ಹೇಳ್ತಾರೆ. ಇಲ್ಲಾರೆ ನಿಷ್ಕಾಮ, ನನಗೇನು ಕಾಮನೆಗಿಲ್ಲ, ಬರೀ ಒಂದು ಪಾಯಿಂಟ್ ಅನ್ನು ಫೋಕಸ್ ಮಾಡ್ತೇನೆ, ನಾನು ಶೂನ್ಯವಾಗ್ತೇನೆ, ನಾನು ಏನು ಇಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಧ್ಯಾನ ಮಾಡ್ತೇನೆ ಅಂತ ಇಟ್ಕೊಳ್ಳೋಣ. ಇದು ಒಂದು ವಿಚಾರ. ಇನ್ನೊಂದು ವಿಚಾರ, ಭಗವಂತನ ಮೂರ್ತಿಯ ಮೇಲೆ ಧ್ಯಾನ ಮಾಡ್ತಾನೆ ಅಂತ ಹೇಳಿ ತಿಳ್ಕೊಳ್ಳೋಣ, ಭಗವಂತನ ಬಗ್ಗೆ ಚಿಂತನೆ ಮಾಡ್ತಾನೆ ಅಂತ ತಿಳ್ಕೊಳ್ಳೋಣ. ಇದೆರಡರಲ್ಲಿ ಅಜಗಜಾಂತರ ವ್ಯತ್ಯಾಸ. ಒಂದು ಭೌತಿಕವಾದ ಕ್ರಿಯೆ, ಇನ್ನೊಂದು ಆಧ್ಯಾತ್ಮಿಕವಾದಂತಹ ಕ್ರಿಯೆ. ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯೈಸ್ತವೈ. ಯಾರ ಯಾರ ಸ್ತವವನ್ನು ಈ ಬ್ರಹ್ಮ ವರುಣ ರುದ್ರಾದಿ ದೇವತೆಗಳು ಹಾಡ್ತಾರೆ, ಭಗವಂತ ಕೃಷ್ಣನದ್ದು. ಅಂತಹ ದೊಡ್ಡ ದೊಡ್ಡ ದೇವತೆಗಳು, ಬ್ರಹ್ಮಾದಿ ರುದ್ರಾದಿ ದೇವತೆಗಳೇ ಭಗವಂತ ಕೃಷ್ಣನ ಸ್ತವ, ಅಂದ್ರೆ ಸ್ತವ ಅಂತ ಹೇಳಿದ್ರೆ 10-12 ಶ್ಲೋಕಗಳಿರುವಂತಹ ಶ್ಲೋಕಗಳನ್ನು ಹಾಡ್ತಾರೆ. ಅಂತಹ ಒಂದು ಧ್ಯಾನವನ್ನ ಯೋಗಿಗಳು ಮಾಡ್ತಾರೆ. ಅಂತಹ ಭಗವಂತನ ಧ್ಯಾನವನ್ನ ಯೋಗಿಗಳು ಮಾಡ್ತಾರೆ. ಅದಕ್ಕೋಸ್ಕರ 6ನೇ ಚಾಪ್ಟರ್ ಅಲ್ಲಿ ಹೇಳ್ತದೆ, ಯೋಗಿನಾಮಪಿ ಸರ್ವೇಷಾಂ ಮದ್ಗತೆ ಅಂತರಾತ್ಮನಃ ಶ್ರದ್ಧಾವಾನ್ ಭಜತೆ ಯೋ ಮಾಂ ತಮೇ ಯುಕ್ತ ತಮೋ ಮತಃ. ಯೋಗಿಯಲ್ಲಿ ಯಾರು ಬೆಸ್ಟ್ ಯೋಗಿ? ಯಾರು ನನ್ನನ್ನ ಫೋಕಸ್ ಮಾಡಿ, ನನ್ನನ್ನ ಧ್ಯಾನ ಮಾಡಿ, ನನ್ನ ಬಗ್ಗೆ ಜಪ ಮಾಡ್ತಾನೋ ಅವನೇ ನಿಜವಾದ ಯೋಗಿ ಅಂತ ಹೇಳಿ 6ನೇ ಚಾಪ್ಟರ್ ಅಲ್ಲಿ ಭಗವಂತ ಹೇಳ್ತಾರೆ. ಆದ ಕಾರಣ ಈ ಧ್ಯಾನ ಮಾಡುವಾಗ ನಾವು ಭಗವಂತನ ಜಪ ಮಾಡ್ತಾ ಭಗವಂತನ ಶಬ್ದವನ್ನ ಧ್ಯಾನ ಮಾಡಬೇಕು. ಯಾಕಂದ್ರೆ ಆ ಶಬ್ದ ಇಲ್ಲಿಯದ್ದಲ್ಲ. 2 ರೀತಿಯ ಶಬ್ದ ಇದೆ. ಒಂದು ಶಬ್ದ ನಮ್ಮನ್ನು ಇಲ್ಲಿಗೆ ಪುನಃ ಪುನಃ ಕಟ್ಟಿ ಮಾಡಿ ಹಾಕ್ತದೆ. ಆಮೇಲೆ ಇನ್ನೊಂದು ರೀತಿಯ ಶಬ್ದ ಇದೆ, ಅದು ನಮ್ಮನ್ನು ಇಲ್ಲಿಂದ ತೆಗೆದು ಹಾಕ್ತದೆ, ಇಲ್ಲಿಂದ ಕಳಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತದೆ. ಶಬ್ದ ಇಲ್ಲ ಅಂತ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಶಬ್ದ ಇಲ್ಲ ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸೃಷ್ಟಿಯ ಶಬ್ದದಿಂದ. ಆದ ಕಾರಣ ಮೂಲವೇ ಶಬ್ದ. ಆದ ಕಾರಣ ನಾನು ಸುಮ್ಮನೆ ಕೂತು ಏನಿಲ್ಲ, ಶಬ್ದ ಇಲ್ಲ ಅಂದ್ರೆ ಮನಸ್ಸಿನ ಒಳಗೆ ಶಬ್ದದ ಒಂದು ದೊಡ್ಡ ಕೋಲಾಹಲ ಆಗ್ತಾ ಇರ್ತದೆ. ಶಬ್ದ
ಸುಮ್ಮನೆ ಶ್ರೀಲ ಪ್ರಭುಪಾದ ಹೇಳ್ತಾರೆ, ಸುಮ್ಮನೆ ಒಬ್ಬ ರೂಮಿನಲ್ಲಿ ಬೀಗ ಹಾಕಿಕೊಂಡು ನನಗೆ ಏನು ಬೇಡ, ಸುಮ್ಮನೆ ಕೂತ್ಕೊಂಡು ಫೋಕಸ್ ಮಾಡ್ತೇನೆ ಅಂತ ಹೇಳಿದ್ರೆ ಮನಸ್ಸಿನ ಒಳಗೆ ಒಳ್ಳೆ ಸ್ಟೇಡಿಯಮ್ಮೇ ಸುರಾಗ್ತದೆ. ಒಳ್ಳೆ ಗಜಿಬಿಜಿ ಅಂದ್ರೆ ಒಂದು ಮೀನು ಮಾರ್ಕೆಟಲ್ಲಿ ಹೇಗೆ ಗಲಗಲ 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 ಅಂತ ಆಗ್ತಾ ಇದೆ, ಆ ರೀತಿಯಲ್ಲಿ ಇದರೊಳಗೆಲ್ಲ ಆಗ್ತಾ ಇರ್ತದೆ. ಆದ ಕಾರಣ ಈ ರೀತಿಯ ಧ್ಯಾನ ಈ ಕಲಿಯುಗಕ್ಕೆ ಸೀಮಿತವಾದ್ದಲ್ಲ, ನಮಗೆ ಸಾಧ್ಯವೂ ಇಲ್ಲ. ಆದ ಕಾರಣ ಭಗವಂತನ ಹೆಸರಿನ ಮೇಲೆ ನಾವು ಧ್ಯಾನ ಮಾಡಬೇಕು. ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯೋಗಿನೋ. ಆ ರೀತಿಯಲ್ಲಿ ನಾವು ನಿಜವಾದ ಭಕ್ತರಾಗಬೇಕು. ಯೋಗಿಗಳಂದ್ರೆ ನಿಜವಾದ ಭಕ್ತರು. ಯೋಗ ಅಂದ್ರೆ ಭಕ್ತಿ. ಏಕೆಂದರೆ ಈ ಭಕ್ತಿ ಸೇವೆಯಿಂದಲೇ ಆತನು ಕೂಡಲೇ ಅಲೌಕಿಕ ಪ್ರಜ್ಞೆಯ ವೇದಿಕೆಗೆ ಏರುತ್ತಾನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದು ಅಲೌಕಿಕವಾದಂತಹ ಮಂತ್ರ. ಗೋಲೋಕೇರ ಪ್ರೇಮಧನ ಹರಿನಾಮ ಸಂಕೀರ್ತನ ಅಂತ ಹೇಳಿ ನರೋತ್ತಮ ದಾಸ ಠಾಕೂರ್ ಹೇಳ್ತಾರೆ. ಈ ಹರೇ ಕೃಷ್ಣ ಮಹಾಮಂತ್ರವು ಭೌತಿಕವಾದ್ದಲ್ಲ, ಇದು ಗೋಲೋಕದಿಂದ ಬಂದದ್ದು. ನಾಮಚಿಂತಾಮಣಿ ಕೃಷ್ಣ ಚೈತನ್ಯ ರಸ ವಿಗ್ರಹ ಪೂರ್ಣ ಶುದ್ಧೋ ನಿತ್ಯ ಮುಕ್ತೋ ಅಭಿನ್ನತ್ವಾ ನಾಮನಾಮಿನು. ಇದು ಶುದ್ಧವಾದಂತಹ ಭಗವಂತನ ನಾಮ. ಭಗವಂತನಿಗೂ ನಾಮಕ್ಕೂ ವ್ಯತ್ಯಾಸ ಇಲ್ಲ. ಅಂತಹ ನಾಮವು ಈ ಲೋಕದ ಶಬ್ದ ಅಲ್ಲ. ಆದ ಕಾರಣ ಈ ಶಬ್ದದ ನಾವು ದಾಸರಾಗಬೇಕು. ಅಲೌಕಿಕ ಪ್ರಜ್ಞೆಗೆ ನಾವು ಇರ್ತೇವಾಗ ಪ್ರಗತಿ ಹೊಂದಿದ ಆತ್ಮನು ತಾನು ಪರಮ ಪ್ರಭುವಿನ ನಿರಂತರ ಸೇವಕನೆನ್ನುವುದನ್ನು ಅರಿತುಕೊಂಡು ತನ್ನಲ್ಲಿ ಸದಾ ಸಂತೃಪ್ತನಾಗುತ್ತಾನೆ. ತುಂಬಾ ಇಂಪಾರ್ಟೆಂಟ್. ಸಂತೃಪ್ತನಾಗುತ್ತಾನೆ. ಅಂತಹ ದಿವ್ಯ ಸ್ಥಿತಿಯಲ್ಲಿರುವವನಿಗೆ ಕ್ಷುದ್ರ ಪ್ರಾಪಂಚಿಕತೆಯಿಂದ ಉಂಟಾಗುವ ಇಂದ್ರಿಯ ಬಯಕೆಗಳು ಇರುವುದಿಲ್ಲ. ಯಾರಿಗೆ? ಭಗವದ್ಭಕ್ತ ಸಂಪೂರ್ಣವಾಗಿ ಸೇವೆಯಲ್ಲೇ ಸಂತೃಪ್ತನಾಗುವಾಗ ಅವನಿಗೆ ಪ್ರಾಪಂಚಿಕತೆಯಿಂದ ಉಂಟಾಗುವ ಇಂದ್ರಿಯ ಬಯಕೆಗಳು ಇರುವುದಿಲ್ಲ. ಅವನಿಗಾಗುವ ನೋವುಗಳ ಬಗ್ಗೆಯೂ ಚಿಂತೆ ಇಲ್ಲ. ಅವನಿಗೆ ಬೇರೆ ಬಯಕೆಗಳು ಇಲ್ಲ. ಯಾವುದರ ಬಗ್ಗೆ ಬಯಕೆ? ಭಗವಂತನ ಸೇವೆ ಮಾಡುವುದು ಒಂದೇ ಬಯಕೆ. ಬದಲಾಗಿ ಪ್ರಭುವಿನ ನಿತ್ಯ ಸೇವೆ ಮಾಡುವ ತನ್ನ ಸಹಜ ಸ್ಥಿತಿಯಲ್ಲಿ ಆತನು ಸದಾ ಸುಖಿಯಾಗಿರುತ್ತಾನೆ. ಎಂತ ಇಂಪಾರ್ಟೆಂಟ್ ಸೆಂಟೆನ್ಸ್ ನೋಡಿ. ನಿತ್ಯ ಸೇವೆ ಮಾಡುವುದು ಭಗವದ್ಭಕ್ತನ ಅಂದ್ರೆ ಆತ್ಮದ ಸಹಜ ಸ್ಥಿತಿ. ನಾವೀಗ ಸಹಜ ಸ್ಥಿತಿಯಲ್ಲಿ ಇಲ್ಲ. ನಾವು ಅಸಹಜ ಸ್ಥಿತಿಯಲ್ಲಿದ್ದು ಕಷ್ಟಪಡ್ತಾ ಇದ್ದೇವೆ. ಯಾಕೆಂದ್ರೆ ನಮಗೆ ಭಗವಂತನ ಸೇವೆ ಅಂತ ಹೇಳಿದ್ರೆ ದೂರ ಹೋಗ್ತೇವೆ ನಾವು. ಯಾಕೆ ದೂರ ಹೋಗ್ತೇವೆ ಅಂತ ಹೇಳಿ ನಾವು ಯಾವತ್ತೂ ಈ ಅಸಹಜ ಸ್ಥಿತಿಯಲ್ಲಿ ಇದೇ ನಮ್ಮ ಸಹಜ ಸ್ಥಿತಿ ಅಂತ ತಿಳ್ಕೊಂಡಿದ್ದೇವೆ. ನಮ್ಮನ್ನು ನಾವು ಮೂರ್ಖ ಮಾಡ್ತಾ ಇದ್ದೇವೆ. ಅದೇ ನಾಲ್ಕು ನಮ್ಮ ಮೂರ್ಖತೆ: ಭ್ರಮ, ಪ್ರಮಾದ, ವಿಪ್ರಲಿಪ್ಸ, ಕರ್ಣಪಾಠವ ಅಂತ ಹೇಳಿ ಈ ನಾಲ್ಕು ಪ್ರಮಾದ ಅಥವಾ ನಾಲ್ಕು ರೀತಿಯ ನ್ಯೂನತೆಗಳು ನಮ್ಮನ್ನ ಆವರಿಸಿಕೊಂಡಿದೆ. ಇದರಿಂದ ಹೊರಗೆ ಬರಲೇಬೇಕು. ನಾವು ಈ ನ್ಯೂನತೆಗಳಿಂದ ನಾವು ಹೊರಗೆ ಬರಲೇಬೇಕು. ಬಂದು ಭಗವಂತನ ಸೇವೆಯಲ್ಲಿ ಆನಂದವನ್ನ ಕಂಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಒಂದು ರೀತಿಯಲ್ಲಿ ಹಿಂದೆ ಹೇಳಿದ ಹಾಗೆ ವೈಜ್ಞಾನಿಕವಾಗಿ ಅಲ್ಲದಿದ್ರೂ ನಾವು ಒಂದು ತಾತ್ವಿಕವಾಗಿ ಅಂದ್ರೆ ಹೌದು ಶಾಸ್ತ್ರದಲ್ಲಿ ಹೀಗೆ ಹೇಳಿದೆ, ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳಿ ಶುರು ಮಾಡಬೇಕು. ಅದು ನಮಗೆ ನಿಜವಾಗಿ ಅನುಭವಕ್ಕೆ ಬರದೇ ಇರಬಹುದು, ಆದರೆ ನಾವು ಶುರು ಮಾಡಲೇಬೇಕು. ಶುರು ಮಾಡಿದ್ರ ಮೇಲೆ ಸ್ವಲ್ಪದೇ ವರ್ಷಗಳಲ್ಲಿ, ಸ್ವಲ್ಪವೇ ಸಮಯದಲ್ಲಿ ನಮಗೆ ಅದು ನಮ್ಮ ಜೀವನದಲ್ಲಿ ರೂಢಿಯಾಗಿ ಅದು ನಮಗೆ ರಿಸಲ್ಟ್ ಕೊಡ್ಲಿಕ್ಕೆ ಶುರುವಾಗ್ತದೆ. ನಮಗೆ ಅಭ್ಯಾಸಕ್ಕೆ ಬರುತ್ತದೆ. ಅಷ್ಟು ದಿವಸ ಅಭ್ಯಾಸಕ್ಕೆ ಬಂದಿರುವುದಿಲ್ಲ. ಅದು ಅಭ್ಯಾಸ ಅಂದ್ರೆ ಅದು ನಮಗೆ ನಿಜವಾಗಿ ಅನುಭವಕ್ಕೆ ಬಂದಿರುವುದಿಲ್ಲ. ಅನುಭವ ಆಗುದು ಯಾವಾಗ ಅಂತ ಹೇಳಿದ್ರೆ ಶುರು ಮಾಡುವಾಗ. ಸುಮ್ಮನೆ ಶಿಲ ಪ್ರಭುಪಾದರು ಹೇಳ್ತಾರೆ, ಜೇನು ಇದೆ ಒಂದು ಬಾಟ್ಲಲ್ಲಿ ಅಂತ ತಿಳ್ಕೊಂಡ್ರೆ ಅದರ ಟೇಸ್ಟ್ ನಮಗೆ ಅನುಭವಕ್ಕೆ ಬರುವುದಿಲ್ಲ. ಜೇನಿನ ಬಾಟ್ಲ್ ನೆಕ್ಕಿದ್ರೂ ಬರುವುದಿಲ್ಲ. ಆದರೆ ಯಾವಾಗ ಬರ್ತದೆ ಅಂತ ಹೇಳಿದ್ರೆ ಜೇನಿನ ಬಾಟ್ಲಿನ ಮುಚ್ಚಳ ತೆಗೆದು ಒಂದು ಚಮಚದಿಂದ ತಟ್ಟೆಗೆ ಹಾಕಿ ಕೈಯಿಂದ ಅದನ್ನು ನೆಕ್ಕುವಾಗ ಮಾತ್ರ ಅದರ ನಿಜವಾದ ಅನುಭವ ಸಿಗ್ತದೆ. ಅದೇ ರೀತಿಯಲ್ಲಿ ನಾವು ಈ ಅಸಹಜ ಸ್ಥಿತಿಯಲ್ಲಿ ಇದ್ದೇವೆ. ನಾವು ಈಗ ಸಹಜ ಸ್ಥಿತಿಗೆ ಅಂದ್ರೆ ಮರಳಬೇಕು ಅಂತ ಹೇಳಿದ್ರೆ, ಆತ್ಮದ ನಿಜವಾದ ಸಹಜ ಸ್ಥಿತಿಗೆ ಮರಳಬೇಕು ಅಂತ ಹೇಳಿದ್ರೆ ಭಗವಂತನ ಸೇವೆಯಲ್ಲಿ ಆಸೆ ಮಾಡುವುದು, ಭಗವಂತನ ಸೇವಕರ ಸಂಗ ತಗೊಳ್ಳಿಕ್ಕೆ ಆಸೆ ಮಾಡುವುದು. ಎಲ್ಲೆಲ್ಲಿ ಸೇವೆಯ ಅವಕಾಶ ಇದೆ, ಎಲ್ಲೆಲ್ಲಿ ಸೇವಕರ ಸಂಘ ಮಾಡುವ ಅವಕಾಶ ಇದೆ, ನಾವು ಅಲ್ಲಿಗೆ ಹೋಗುದು. ಯಾಕಂದ್ರೆ ನಾವು ಏನೂ ಇಲ್ಲ, ನಾನು ಭಗವಂತನ ದಾಸನೂ ಅಲ್ಲ, ಏನೂ ಅಲ್ಲ. ಆದರೆ ಇವರ ಸಂಘದಿಂದ, ಇವರ ಸೇವೆಯಿಂದ ನನಗೆ ಆ ದಾಸತ್ವ ಲಭಿಸ್ತದೆ ಅಂತ ಹೇಳಿ ಸಂಪೂರ್ಣ ವಿಶ್ವಾಸದಿಂದ ನಾವು ಶುರು ಮಾಡಬೇಕು. ಶ್ಲೋಕ ಇಲ್ಲಿಗೆ ನಿಲ್ಲಿಸೋಣ. ಏನಾದರೂ ಪ್ರಶ್ನೆ ಇದ್ರೆ ಡಿಸ್ಕಸ್ ಮಾಡೋಣ. 5 ನಿಮಿಷ.
ಒಂದು ಪ್ರಶ್ನೆಗೆ ಉತ್ತರ ಆಯಿತು. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಪ್ರಶ್ನೆ ಏನು ಅಂತ ನೋಡೋಣ. ಇವತ್ತಿನದ್ದು ಏನಂದ್ರೆ ಹೇಗೆ ನಡವಳಿಕೆ ಇರ್ತದೆ ಅಂತ ಹೇಳಿ. ನಡವಳಿಕೆ ಹೇಗೆ ಅಂತ ಹೇಳಿದ್ರೆ ಅವನ ಕಾಮನೆಗಳನ್ನು, ಯಾವುದೇ ಬೇರೆ ಕಾಮನೆಗಳ ಬಗ್ಗೆ ಅವನ ಥಿಂಕ್ ಮಾಡೋದಿಲ್ಲ. ಭಗವಂತನ ಸೇವೆ ಮಾತ್ರ ಅವನ ಅತ್ಯುನ್ನತ ಅತ್ಯುನ್ನತ ಶ್ರೇಷ್ಠತೆ ಕೊಡ್ತಾನೆ ಅದಕ್ಕೆ. ಅದಲ್ಲದೆ ಅವನು ಸಂತೃಪ್ತನಾಗಿರ್ತಾನೆ ಭಗವಂತನ ಸೇವೆಯಲ್ಲಿ. ಸಿಂಪಲ್, ಒಂದೇ ಒಂದು ಉತ್ತರ. ಭಗವಂತನ ಸೇವಕರ ಲಕ್ಷಣ ಏನು ಅಂತ ಹೇಳಿದ್ರೆ, ಭಗವಂತನ ಸೇವಕ ಯಾವತ್ತು ಭಗವಂತನ ಸೇವೆಯಲ್ಲಿ ತನ್ಮಯನಾಗಿರ್ತಾನೆ. ಅದೊಂದೇ ಉತ್ತರ, ಸಿಂಪಲ್. ಯಾವಾಗ ಭಗವಂತನ ಸೇವೆಯಲ್ಲಿ ತನ್ಮಯನಾಗಿರುವುದಿಲ್ವೋ ಅವನು ಮಾಯೆಯ ಸೇವಕನಾಗಿರ್ತಾನೆ ಆ ಸಮಯದಲ್ಲಿ ಅಂತ ಹೇಳೋದು. ಏನಾದ್ರು ಪ್ರಶ್ನೆ ಇದ್ರೆ ಡಿಸ್ಕಷನ್ ಮಾಡೋಣ, ಇಲ್ಲ ಅಂದ್ರೆ ನಿಲ್ಸೋಣ. ಹರೇ ಕೃಷ್ಣ. ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದರು ಡಿವೋಷನಲ್ ಸರ್ವಿಸ್ ಅಂತ ಹೇಳ್ತಾರೆ. ಭಕ್ತಿ ಅಂತ ಹೇಳುವ ಪದಕ್ಕೆ ಏನು ಟ್ರಾನ್ಸ್ಲೇಷನ್ ಶ್ರೀಲ ಪ್ರಭುಪಾದ ಕೊಡ್ತಾರೆ? ಡಿವೋಷನಲ್ ಸರ್ವಿಸ್. ಅದು ನಾರದ ಮುನಿಗಳು ಕೂಡ ಹೇಳಿದ್ದಾರೆ, ಭಜ ಸೇವಾಯಾಮ್ ಅಂತ ಹೇಳಿ. ಭಕ್ತಿ ಅಂತ ಹೇಳೋದ್ರ ಅರ್ಥ ಏನು? ಭಜ ಸೇವಾಯಾಮ್. ಭಜ ಅಂತ ಹೇಳಿದ್ರೆ ಡಿವೋಷನ್, ಸೇವಾ ಅಂದ್ರೆ ಸರ್ವಿಸ್. ಇದು ಎರಡು ಸೇರಿ ಭಕ್ತಿ ಆಗುದು. ಬರೀ ಕೂತ್ಕೊಂಡು ಭಜನೆ ಮಾಡ್ತೇನಲ್ಲ, ಸೇವೆ ಮಾಡ್ತೇನೆ. ಅದೇ ನಾವೀಗ ಮಾಡ್ತಾ ಇರೋದು ಸೇವೆ. ನಾವೀಗ ಜಪ ಮಾಡ್ತಾ ಇದ್ದೇವೆ, ಅದು ಸೇವೆ. ಎಲ್ಲ ಸೇವೆ ಆಗ್ತದೆ. ಅಂದ್ರೆ ನಾವು ಸುಮ್ಮನೆ ಕೂತು ಭಗವಂತನ ಬಗ್ಗೆ ಚಿಂತೆ ಮಾಡಿದ್ರು ಸೇವೆ, ಭಗವಂತನ ಬಗ್ಗೆ ಯೋಚನೆ ಮಾಡಿದ್ರು ಸೇವೆ, ಆಮೇಲೆ ಹೋಗಿ ದೇವಸ್ಥಾನವನ್ನು ಪೂಜೆ ಮಾಡಿದ್ರು ಸೇವೆ, ಆಮೇಲೆ ಭಕ್ತರ ಗೊಟ್ಟೆ ದೇವಸ್ಥಾನಕ್ಕೆ ಹೋಗುದು ಸೇವೆ. ಎಲ್ಲವೂ ಸೇವೆ ಆಗ್ತದೆ ಭಗವಂತನದ್ದು. ಆದ ಕಾರಣ ಈ ಯುಗದಲ್ಲಿ ಆ ಸೇವೆಗೆ ಪ್ರಾಧಾನ್ಯತೆ, ಭಗವಂತನ ಸೇವೆಗೆ ಪ್ರಾಧಾನ್ಯತೆ. ಆಮೇಲೆ ಆ ಸೇವೆ ಮಾಡುವಾಗ ತುಂಬಾ ಅಪರಾಧಗಳಾಗ್ತದೆ. ಆ ಅಪರಾಧಗಳನ್ನೆಲ್ಲ ನಾವು ಕಮ್ಮಿ ಮಾಡ್ತಾ ಹೋಗ್ಲಿಕ್ಕೆ ಪ್ರಯತ್ನ ಪಡಬೇಕು. ಸೇವಾ ಅಪರಾಧ ಅಂತ ಇದೆ, ಧಾಮ ಅಪರಾಧ ಅಂತ ಇದೆ, ಆಮೇಲೆ ನಾಮ ಅಪರಾಧ ಅಂತ ಇದೆ. ಈ ರೀತಿಯಲ್ಲಿ ಮೂರು ರೀತಿಯಲ್ಲಿ ಅಪರಾಧ ಇದೆ. ನಾಮ ಅಂದ್ರೆ ಭಗವಂತನ ಹೆಸರು ತೆಕ್ಕೊಳ್ಳುವಾಗ ನಾವು ಮಾಡುವಂತಹ ಅಪರಾಧ. ನಮ್ಮ ಹಿಂದಿನ ರೀತಿಯ ಜೀವನದಲ್ಲಿ ನಡೆದಂಥ ಎಲ್ಲದರಿಂದಾಗಿ ನಮಗೆ ಏನೋ ಒಂದು ಮನಸ್ಸಿದೆಯಲ್ಲ, ಅದರಿಂದ ಮಾಡುವಂತಹ ಅಪರಾಧಗಳು. ಆಮೇಲೆ ಸೇವೆ, ಭಗವಂತನ ಸೇವೆ ಮಾಡುವಾಗ ಮಾಡುವಂತಹ ಅಪರಾಧಗಳು. ಆಮೇಲೆ ಯಾವುದೋ ದೇವಸ್ಥಾನಕ್ಕೆ ಹೋಗುವಾಗ ಅಲ್ಲಿ ಮಾಡುವಂತಹ ಅಪರಾಧಗಳು. ತಪ್ಪಿ ಚಪ್ಪಲಿ ಹಾಕಿ ಒಳಗೆ ಹೋಗಿದ್ದೇವೆ, ಅಥವಾ ಕೈಕಾಲು ತೊಳೆಯದೆ ಒಳಗೆ ಹೋಗಿದ್ದೇವೆ, ಅಥವಾ ನಮಸ್ಕಾರ ಹಾಕದೆ ಒಳಗೆ ಹೋಗಿದ್ದೇವೆ ಉದಾಹರಣೆಗೆ. ಅಥವಾ ಒಳಗೆ ಹೋದ ಮೇಲೆ ಚರ್ಚೆ, ಹೇಗಿದ್ಯಪ್ಪ, ಎಷ್ಟು ಚಿನ್ನ ಹಾಕಿದ್ದಿ, ಎಷ್ಟು ಚಂದ ಕೂದಲಿದೆ ನಿಂದು, ಐಬ್ರೋ ಶೇಪ್ ಮಾಡಿದ್ಯಲ್ಲ, ಅಥವಾ ಕಿವಿಗೆ ಕುಂಡಲ ಹಾಕಿದ್ಯಲ್ಲ, ಈ ರೀತಿಯಲ್ಲೆಲ್ಲ ಚರ್ಚೆ. ದೇವಸ್ಥಾನದ ಒಳಗೆ ಕೃಷ್ಣ ನೋಡ್ತಿದ್ದಾನೆ, ನಾವು ಮಾತಾಡೋದು ಭೌತಿಕವಾದಂತಹ ಈ ಚರ್ಚೆ. ಅಥವಾ ಅವ್ರು ದೊಡ್ಡ ಮನೆ ಕಟ್ಟಿದ್ದಾರಲ್ಲ, ಅವನಿಗೆ ಒಳ್ಳೆ ಕೆಲಸ ಸಿಕ್ಕಿದೆ, ಅವನಿಗೆ ಒಳ್ಳೆ ಮಾರ್ಕ್ ಸಿಕ್ಕಿದೆ, ಇದೆಲ್ಲ ಡಿಸ್ಕಷನ್. ಈ ರೀತಿಯ ಡಿಸ್ಕಷನ್ ಮಾಡಿ ಏನು ಫಲ ಇಲ್ಲ, ಏನು ಫಲ ಇಲ್ಲ, ವೇಸ್ಟ್ ಆಗಿಬಿಡ್ತದೆ. ನಮ್ಮ ಭಗವಂತನ ಧಾಮಕ್ಕೆ ಹೋದದ್ದು, ಅದರ ಮೇಲೆ ಭಗವಂತನ ಧಾಮಕ್ಕೆ ಹೋದ ಮೇಲೆ ಮಾಡಿದಂಥ ಅಪರಾಧವನ್ನ ಕಟ್ಟಿಕೊಳ್ತೇವೆ ನಾವು. ಆದ ಕಾರಣ ಇದೆಲ್ಲವನ್ನ ನಾವು ಜಾಗೃತವಾಗಿ ನೋಡಿಕೊಂಡು ಕೇಳಿಕೊಂಡು ಅಭ್ಯಾಸಕ್ಕೆ ಮಾಡಿದರೆ ನಾವು ಈ ಜನ್ಮದಲ್ಲೇ ಸಾಕ್ಷಾತ್ಕಾರ ಆಗುತ್ತೆ ನಮಗೆ ಭಗವಂತನದ್ದು. ಆ ಒಂದು ನಂಬಿಕೆ ಖಂಡಿತವಾಗಿ ನಮ್ಗೆಲ್ರಿಗೂ ಇರಬೇಕು. ಏನಾದರೂ ಪ್ರಶ್ನೆ ಇದೆಯಾ? ಹರೇ ಕೃಷ್ಣ.